विद्यस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकम् सत्यं परं धीमहि यं प्रव्रजन्तमनुपेतमपेतकृत्यं द्वैपायनो विरह कातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिम् आनतोऽस्मि नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रन्थमुदीरये स्वस्तिस्तु सतां हरिः ओम्। ಚತುರ್ಮುಖನ ಮಾನಸ ಪುತ್ರರಲ್ಲಿ ಸನಕ ಸನಂದನ ಸನತ್ಕುಮಾರರು ಒಂದು ಬ್ರಹ್ಮಚರ್ಯದ ಪರಂಪರೆಯನ್ನು ಮುಂದುವರಿಸಿದರೆ ಮರೀಚಿ, ಅತ್ರಿ, ಅಂಗಿರಸ್, ಪುಲಸ್ತ್ಯ, ಪುಲಹ, ಕ್ರತು, ಭೃಗು, ವಸಿಷ್ಠ, ದಕ್ಷ. ಇದರಲ್ಲಿ ದಕ್ಷ ಕೊನೆಯವನು ಮತ್ತು ಕೊನೆಯವನು ಒಬ್ಬ ಇದ್ದಾನೆ. ಪ್ರಜಾಪತಿಗಳು ಅಂತ ಕರೆಸಿಕೊಳ್ಳದೆ ನಾರದ, ಉಳಿದವರೆಲ್ಲ ಪ್ರಜಾಪತಿಗಳು ಅಂತ ಕರೆಸಿಕೊಳ್ತಾರೆ. ಅದರಲ್ಲಿ ಮರೀಚಿಯ ಮಗ ಕಶ್ಯಪ, ಕಶ್ಯಪನ ಮಡದಿ ಅದಿತಿ. ದಿತಿಯರಲ್ಲಿ ಅದಿತಿ ದೇವತೆಗಳನ್ನು ಹೆತ್ತರೆ, ದಿತಿ ಹಿರಣ್ಯಾಕ್ಷ ಹಿರಣ್ಯಕಶಿಪುಗಳನ್ನು ಹೆತ್ತು ಲೋಕದ ಅಧಿಕಾರವನ್ನು ವರಾರೂಪಿ ಪರಮಾತ್ಮನಿಂದ ಹಿರಣ್ಯಾಕ್ಷ ಇನ್ನೊಬ್ಬ ಪ್ರಜಾಪತಿಗಳಲ್ಲಿ ಒಬ್ಬನಾದವನು ಅತ್ರಿ. ಅತ್ರಿಗೆ ದಕ್ಷನ ಮಕ್ಕಳಲ್ಲಿ ಒಬ್ಬಳಾದಂತಹ ಅನಸೂಯ ಅತ್ರಿ ಅನ್ನೋ ಶಬ್ದವೇ ಹೇಳುವ ಹಾಗೆ ತ್ರಿ ಇಲ್ಲದವ ಅಂತ, ಮೂರಿಲ್ಲದವ. ಇಬ್ರು ದಂಪತಿಗಳು ರಾಮಾಯಣದಲ್ಲಿ ಅವರ ಪೂರ್ವ ಪರಿಚಯವನ್ನು ಮಾಡಿಕೊಡುವಾಗ 16,000 ವರ್ಷಗಳ ಕಾಲ ಅತ್ಯಂತ ಕಠಿಣವಾದ ತಪಸ್ಸು ಮಾಡಿ ಭಗವಂತನನ್ನೇ ನಾನು ಮಗನನ್ನಾಗಿ ಪಡಿಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡದ್ದಕ್ಕೆ ಭಗವಂತ ಅಲ್ಲಿ ಆವಿರ್ಭವಿಸಿದ. ಆದ್ರೆ ಅವನು ಕೇಳುವಾಗ ಏನ್ ಕೇಳಿದ್ದ ಅಂದ್ರೆ, ಸೃಷ್ಟಿ ಸ್ಥಿತಿ ಲಯಗಳನ್ನೇ ನಿಯಮಿಸುವ ಭಗವಂತ ಬರಬೇಕು ಅಂತ ಕೇಳ್ಕೊಂಡ. ಇದು ಬೈ 1 get 4 ತರ, get 3 ತರ. ಅವನು ಕೇಳಿದ್ದು ಒಂದು, ಆದ್ರೆ 3 ಬಂತು. ಯಾಕೆಂದ್ರೆ ಸೃಷ್ಟಿ ಸ್ಥಿತಿ ಲಯಗಳಲ್ಲಿ ಸ್ಥಿತಿಯನ್ನ ನೇರವಾಗಿ ಭಗವಂತನೇ ನಿರ್ವಹಿಸುವುದಾದ್ರೂ ಸೃಷ್ಟಿ ಮತ್ತು ಲಯಗಳನ್ನು ನಿರ್ವಹಿಸುವ ದೇವತಾ ಶಕ್ತಿಗಳು ಬರಬೇಕು ಅಂತ ಕೇಳಿದಾಗ, ಲಯ ಕರ್ತೃವಾದ ಭಗವಂತ ಬರಬೇಕು ಅಂತ ಕೇಳಿದಾಗ, ನೀರ್ ಕೇಳಿದ್ರೆ ಲೋಟ ಸಹಿತ ಬರುವ ಹಾಗೆ ಅದರ ಒಳಗಿನ ದೇವರು ಬರಬೇಕಾದ್ರೆ ಅವ್ರ ಹೊಟ್ಟೆಗಿದ್ದ ರುದ್ರದೇವರನ್ನು ಬ್ರಹ್ಮದೇವರನ್ನು ಕರ್ಕೊಂಡೇ ಬಂದ್ರು. ಆದ್ರೆ ಬ್ರಹ್ಮದೇವರಿಗೊಂದು ಅವತಾರ ಅನ್ನುವ ಕಲ್ಪನೆ ಇಲ್ಲ. ಆದ್ರಿಂದಾಗಿ ಚತುರ್ಮುಖನ ವಿಶೇಷ ಆವೇಶದಿಂದ ಕೂಡಿದಂತಹ ಚಂದ್ರ ಅವನಿಗೆ ಮಗನಾಗಿ ಹುಟ್ಟಿದ. ಹಾಗೆ ದತ್ತಂ ದುರ್ವಾಸಸಂ ಸೋಮಂ ಅಂತ ಬಂದ್ರೆ ದುರ್ವಾಸರಾಗಿ ರುದ್ರದೇವ ಆವಿರ್ಭವಿಸಿದ್ದಾನೆ. ಜೊತೆಗೆ ಸ್ವತಃ ಪರಮಾತ್ಮ ದತ್ತ ಅನ್ನುವ ಹೆಸರಿನಿಂದ ಅವನ ಮನೆಯಲ್ಲಿ ಅಭಿವ್ಯಕ್ತಿಗೊಂಡಿದ್ದಾನೆ. ಅದು ಅತ್ರಿಯ ಅದರಿಂದಾಗಿ ಆತ್ರೇಯ ಅನ್ನುವ ಶಬ್ದವು ಕೂಡ ಜೊತೆ ಸೇರಿಕೊಂಡು ದತ್ತಾತ್ರೇಯ ಅನ್ನುವ ರೂಪದಿಂದ, ಇಲ್ಲಿ ಹೆಚ್ಚು ಅದರ ವಿಸ್ತಾರವಾದ ಕಥೆ ಇಲ್ಲ. ದತ್ತಾತ್ರೇಯ ಅನ್ನುವುದರ ಕಥೆ ನಮಗೆ ಮಾರ್ಕಂಡೇಯ ಪುರಾಣದಲ್ಲಿ ಬೇರೆ ಪುರಾಣಗಳಲ್ಲಿ ಬಹಳ ವಿಸ್ತಾರವಾಗಿ ಬರುತ್ತೆ. ಮತ್ತೆ ಇವತ್ತು ಅದರ ಕಲ್ಪನೆ ಏನೇನೋ ಇದೆ. 4 ಸುತ್ತ ನಾಯಿಗಳು ಬರುದು ಏನೇನೋ ಇದೆ. ಅದು ಆಮೇಲೆ ಉಪಾಸನೆಯ ಕೆಟ್ಟ ದಾರಿ ಹಿಡಿದಾಗ ಬಂದ ರೂಪ. ಮೂಲತಃ ಭಗವಂತನ ರೂಪಕ್ಕೆ ಆ ಪ್ರಾಣಿಗೂ ಏನು ಸಂಬಂಧ ಇಲ್ಲ. ಆ ಪ್ರಾಣಿ ತಿರಸ್ಕಾರಾರ್ಹ ಅನ್ನೋ ದೃಷ್ಟಿಯಿಂದ ಹೇಳಿದ್ದಲ್ಲ, ಆ ತರದ ಪ್ರಕ್ರಿಯೆ ಇಲ್ಲ. ಅದರಿಂದ ಯಾಕೆಂದ್ರೆ
ಶ್ವ ಅನ್ನುವ ರೂಪದಲ್ಲಿ ಮಾತರಿಶ್ವ ಇರ್ತಾನೆ ಅಂತ ವೇದಗಳಲ್ಲಿದೆ, ಉಪನಿಷತ್ತಿನಲ್ಲೂ ಇದೆ. ಆದ್ರೆ ಇಲ್ಲಿಗೆ ಸಂಬಂಧಪಟ್ಟಂತೆ 4 ವೇದಗಳು 4 ಪ್ರಾಣಿಗಳಾಗಿ ಓಡಾಡ್ತವೆ ಅಂತ ಅನ್ನೋದೆಲ್ಲ ಎಲ್ಲೂ ಇಲ್ಲಿ ದಾಖಲೆಯಲ್ಲಿ ಇಲ್ಲ. ಹೀಗೆ ಆದ್ರೆ ಅದ್ಭುತ ಏನು ಅಂದ್ರೆ ಲೋಕಕ್ಕೆ ಕೊಡಬೇಕಾದ ಅನೇಕ ಉತ್ತಮವಾದ ವಿದ್ಯೆಗಳನ್ನು ಕೊಟ್ಟ ರೂಪ ಆನ್ವೀಕ್ಷಿಕಿ ಅಲರ್ಕನಿಗೆ ಕೊಟ್ಟ ಅಂತ ಅವನ ಶಿಷ್ಯ ಅರ್ಜುನ ಅಂತ ಅವನು ತನಗೆ ತಂದೆ ಕೃತವೀರ ಅಧಿಕಾರವನ್ನ ಕೊಡುವಾಗ ಬೇಡ, ಕಲಿಬೇಕು, ಕಲ್ತ ಮೇಲೆ ಸಿಂಹಾಸನ ತಗೊಳ್ತೇನೆ ಅಂತ ಆಗ್ಲೂ ಅವನಿಗೆ ಸರಿಯಾದ ಶಿಕ್ಷಣ ಅಂದ್ರೆ ತನಗೆ ಏನ್ ಬೇಕು ಅಂತ ಕಲೀಲಿಕ್ಕೆ ಹೊರಟಿದ್ದೇನೋ ಅದು ಸರಿಯಾಗಿ ಸಿಗದೆ ಹೋದಾಗ ಜಖ್ನು ಅನ್ನುವ ಋಷಿಯ ಕಡೆಯಿಂದ ಅವನಿಗೆ ನೀನು ದತ್ತನ ಆಶ್ರಮಕ್ಕೆ ಹೋಗು, ಅಲ್ಲಿ ನಿನಗೆ ಬೇಕಾದ ವಿದ್ಯೆ ಸಿಗುತ್ತೆ ಅಂತ ಹೇಳಿದ ಮೇಲೆ ಅಲ್ಲಿಗೆ ಬಂದು ಅವನು ವಿದ್ಯಾಭ್ಯಾಸ ಮಾಡಿದ. ವಿದ್ಯಾಭ್ಯಾಸ ಪ್ರಕ್ರಿಯೆ ಮುಗಿದ ಮೇಲೆ ಅಂದ್ರೆ ಅವರು ವಸುತ ಮುಗಿಯುವ ಕಲ್ಪನೆ ಇಲ್ಲ, ಮುಗಿದಲ್ಲಿ ಮುಗಿಯುತ್ತೆ ವಿದ್ಯಾಭ್ಯಾಸ ಕಲ್ತು, ಸರಿ ಹೊರಡು ಅಂತ. ನೀವು ಇಲ್ಲ ಇಲ್ಲ ನಾನು ಇನ್ನೂ ಕಲಿಬೇಕು ಅಂತಿದೆ, ನೀನು ಏನ್ ಬೇಕಾದ್ರೂ ಕೇಳು, ನೀನು ತಂದೆ ನಿನ್ನನ್ನ ಇಷ್ಟು ಕಾದಿದ್ದನ್ನ ಮತ್ತೆ ಕಾಯಿಸಬಾರದು. ತಂದೆ ತಾಯಿಗಳು ಅಂತ ತನಕ ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸ್ತಾರೆ, ಆಮೇಲೆ ಮಕ್ಕಳೆಲ್ಲ ಅದನ್ನ ನೋಡಿ ಸಂತೋಷ ಪಟ್ಟು ಅವರು ಸುಖವಾಗಿ ಪ್ರಾಣ ಬಿಡಬೇಕು ಅಂತ ಬಯಸ್ತಾರೆ, ಹೊರಡು. ಸರಿ ಆಯ್ತು, ನಿನ್ಗೆ ಏನ್ ಬೇಕು ಕೇಳು ಅಂದಾಗ ನಂಗೆ ಏನ್ ಬೇಡ, ನಿನ್ನ ಅನುಗ್ರಹ ಇದ್ರೆ ಸಾಕು, ಅದು ನಾನು ನೀನ್ ಕೇಳೋದೇದ್ರು ಕೊಟ್ಟೆ ಕೊಡ್ತೇನೆ, ನಿನಗೆ ಏನ್ ಬೇಕು ಕೇಳು. ನನ್ನ ಧರ್ಮವನ್ನು ಆಚರಣೆಗೆ ಚ್ಯುತಿ ಬರುವಂತಹ ಸ್ಥಿತಿ ಉಂಟಾಗಬಾರದು ಅಂತ ನನಗೆ 1000 ತೋಳ್ಬೇಕು. ಯಾರೇ ಎಲ್ಲೇ ಕದ್ರು, ದರೋಡೆ ಮಾಡಿದ್ರು, ಹಿಂಸೆ ಮಾಡಿದ್ರು ಅದನ್ನ ತಡೆಯುವುದಕ್ಕೆ ನನಗೆ ಶಕ್ತಿಗಳು ಬೇಕು, ಶಕ್ತಿಗೆ ತೋಳ್ಬೇಕು. 1000 ತೋಳುಗಳಲ್ಲಿ ಎಲ್ಲಿ ಬೇಕಾದ್ರೂ ಬಯಸದಲ್ಲಿ ಅನ್ಯಾಯ ತಡಿಲಿಕ್ಕೆ ನನ್ನ ಹತ್ರ ಬೇಕದು ಅಂತ ಆಯ್ತು ಅಂತ ಅನ್ಕೊಳ್ಳಿ. ಬುದ್ಧಿ ಇರ್ಲಿ, ಆಚರಣೆಯಲ್ಲಿ ಎಲ್ಲಿ ಯಾವತ್ತೂ ಕೂಡ ದಾರಿ ಕೆಡದಂತೆ ಇರ್ಲಿ. ಇನ್ನು ಕೇಳು, ದೇವರೇ ಹೀಗೆ ಕೇಳು ಅಂತ ಹೇಳಿ ಬಹಳ ಕಮ್ಮಿ. ಅವನು ಯಾವಾಗಾದ್ರೂ ಅವ್ನು ಏನಾದ್ರು ಕೇಳಿದ್ರೆ ತಕ್ಷಣ ಕೊಟ್ಟು ಅಲ್ಲಿಗೆ ಮುಗಿಸ್ಕೊಂಡು ಅಂತಾದ್ರೂ ಮತ್ತೆ ಕೇಳು ಅಂತ. ಕೊನೆಗೆ ಇವನಿಗೆ ಅನ್ನಿಸ್ತು, ಈ ಅಧಿಕಾರ ಅನ್ನೋದು ಯಾವತ್ತಿದ್ರು ಕೂಡ ಹಾಟ್ ಸೀಟ್, ಯಾರ ತಲೆ ಯಾವಾಗ ಕೆಡುತ್ತೆ ಗೊತ್ತಿಲ್ಲ. ನನ್ನ ಮೂಗಿನಡಿಯಲ್ಲಿ ಅಥವಾ ನನ್ನದೇ ನೆಲೆಯಲ್ಲಿ ಏನಾದ್ರೂ ಅನರ್ಥಗಳು ನಡೆದು ಅದಕ್ಕೆ ದೊಡ್ಡ ಅಪರಾಧಿ ಆಗಿದ್ರೆ ನಾನು ನಿನ್ನ ಕೈಯಿಂದಲೇ ನನಗೆ ಸಾವು ಬರಬೇಕು ಅಂತ ಕೇಳು, ಅಷ್ಟು ಅದು ಕೂಡ ನಡೆದು ಹೋಗುತ್ತೆ. ಹೀಗೆ ಕಾರ್ತವೀರ್ಯಾರ್ಜುನನ ಕಥೆಯನ್ನ ಸಾಮಾನ್ಯ ಬೇರೆ ಕಡೆಯಲ್ಲಿ ಕೇಳುವಾಗ ತುಂಬಾ ಅಂದ್ರೆ ಜಮದಗ್ನಿಯ ತಲೆ ತೆಗೆದು ಎಲ್ಲ ಮಾಡಿದ ಹಾಗೆ ಹೀಗೆ ಅಂತ ಅವನ ಬಗ್ಗೆ ಕ್ರೌರ್ಯವನ್ನ ಮಾತ್ರ ಯೋಚನೆ ಮಾಡ್ತಾರೆ. ಆದ್ರೆ ಅವನು ಅತ್ಯಂತ ಭಗವದ್ ಭಕ್ತ ಭಾಗವತನಾಗಿ ಕಾರ್ಯನಿರ್ವಹಿಸಿದವ ಅನ್ನುವ ಅಂಶವನ್ನ ನಾವು ದತ್ತನ ಕಥೆಯ ಜೊತೆಗೆ ಯಾರು ಕಾರ್ತವೀರ್ಯನ ಸ್ಮರಣೆಯನ್ನು ಕೂಡ ಮಾಡಿಕೊಳ್ಳುವುದಾಯಿತು. ಇತ್ತ ಪ್ರಿಯವ್ರತನ ಮಗನ ಪರಂಪರೆಯಲ್ಲಿ ಧ್ರುವ, ವೇನ, ಆನಂತರ ಆ ಮನೆಯಲ್ಲಿ ಪೃಥುವಿನ ಮನೆಯಲ್ಲಿ ಬರ್ಹಿಷ್ಮಾನ್, ಅವನೇ ಪ್ರಾಚೀನ ಬರ್ಹಿಯಾಗಿ ನಾರದರ ಎದುರುಗಡೆ ಸಿಕ್ಕು ಅವರ ಸಹಾಯವನ್ನ ಕೇಳಿ, ನನಗೆ ಏನಾಗ್ತಾ ಇದೆ ಗೊತ್ತಾಗ್ತಾ ಇಲ್ಲ, ನೀವೇ ಸರಿ ಮಾಡ್ಬೇಕು, ನನಗೆ ಅನುಗ್ರಹ ಮಾಡ್ಬೇಕು ಅಂತ ಕೇಳಿದಾಗ ಆತನ ಯಜ್ಞದ ಹುಚ್ಚು ಅದು ಭಗವತ್ ಪ್ರೀತಿಗೆ ಕಾರಣವಾಗದೆ ಕೇವಲ ತನ್ನ ಪ್ರತಿಷ್ಠೆಯ ಪಣವಾಗಿ ನಿಂತ ಕಾರಣಕ್ಕಾಗಿ ಇದೆಲ್ಲ ನಿನಗೆ ಮತ್ತೆ ವಾಪಸ್ಸು ನಿನ್ನನ್ನ ಒಂದು ಗುರಿಯಾಗಿ ಕಟ್ಟಿಕೊಳ್ಳುವಂತಹ ದುಸ್ಥಿತಿ ಬಂದೀತು ಅಂತೆಲ್ಲ ಎಚ್ಚರಿಸಿದಾಗ ಇದಕ್ಕೆ ಪರಿಹಾರವಾಗಿ ಪುರಂಜನನ ಕಥೆಯನ್ನು ಹೇಳುತ್ತಾರೆ. ಇಷ್ಟ ಹೇಳಿದ್ಮೇಲೂ ನನಗೇನು ಗೊತ್ತಾಗ್ಲಿಲ್ಲ ಅಂತಾನೆ. ಗೊತ್ತಾಗ್ಲಿಲ್ಲ ಅಂದ್ರೆ ಏನಿಲ್ಲಪ್ಪ, ಒಂದ್ ಕತೆ ಇದೆ, ಹೌದು, ಒಬ್ಬ ಪುರಂಜನ ಅಂತಿದ್ದ, ಅವನ ಅಧಿಕಾರ ನಡೆಸಿದೆ, ಎಲ್ಲ ಸರಿ ಇದೆ. ಅದರ ಜೊತೆಗೆ ಅದು ನಮ್ದೇ ಕಥೆ. ಒಬ್ಬ ದಲ್ಲಾಳಿ ಮನೆ ತೋರಿಸ್ತಾನೆ ಅಂದ್ರೆ ಎಲ್ಲಾ ಕಡೆ ಮೊದಲು ಎಲ್ಲಾ ಪ್ರಾಣಿಗಳ ಶರೀರದೊಳಗೂ ಕರ್ಕೊಂಡು ಹೋಗಿ ಬರ್ತಾನೆ. ಅದು ಇಷ್ಟ ಆಗಲ್ಲ ಅವನಿಗೆ, ಯಾಕೆಂದ್ರೆ ಎಲ್ಲಾ ಪ್ರಾಣಿಗಳಿಗೂ ಒಂದು ಇತಿಮಿತಿ ಇದೆ, ಅದಕ್ಕೆ ಫುಲ್ ಫ್ಲೆಡ್ಜ್ಡ್ ಆದ ವ್ಯವಸ್ಥೆ ಇಲ್ಲ ಪ್ರಪಂಚದ ಜೊತೆಗೆ ಕನೆಕ್ಟ್ ಆಗ್ಲಿಕ್ಕೆ. ಯಾಕೆಂದ್ರೆ ಎಲ್ಲದಕ್ಕೂ ಒಂದೋ ಬಾಯಿ ಇಲ್ಲ, ಒಂದೋ ಆಲೋಚನೆ ಮಾಡ್ಲಿಕ್ಕೆ ಶಕ್ತಿ ಇಲ್ಲ, ಒಂದು ದೇಹದಲ್ಲಿ ಶಕ್ತಿ ಇದ್ರೂ ಕೂಡ ಬುದ್ಧಿ ವರ್ಕ್ ಆಗಲ್ಲ. ಈ ತರ ಪೂರ್ಣ ಪ್ರಮಾಣದ ಶರೀರ ಅಲ್ಲ ಅದು. ಹಾಗೆ ಹಲವು ಶರೀರಗಳ ಪ್ರವೇಶ ಮಾಡಿದ್ಮೇಲೆ ದೇವರು ಅವನಿಗೊಂದು ಮನುಷ್ಯ ಶರೀರ ಕೊಟ್ಟ. ಮನಃಷ್ಠಾನೀಂದ್ರಿಯಾಣಿ ಪ್ರಕೃತಿ ಸ್ಥಾನಿ ಕರ್ಷತಿ ಅಂತ ಪ್ರತಿಯೊಂದು ಇಂದ್ರಿಯಗಳನ್ನು ಹೊತ್ತುಕೊಂಡೇ ಪ್ರಾಣನ ಜೊತೆಗೆ ಜೀವನನ್ನ ಪ್ರತಿ ಶರೀರದೊಳಗೆ ನುಗ್ಗಿಸಿ ಕರ್ಕೊಂಡು ಹೋಗುವಾಗ ಒಂದು ಸುಂದರವಾದ ಪಟ್ಟಣ ಸಿಕ್ಕಿದ್ದು, ಅದು ಮನುಷ್ಯ ದೇಹ. ಆ ಮನುಷ್ಯ ದೇಹದಲ್ಲಿ 9 ಬಾಗಿಲು, ಆ 9 ಬಾಗಿಲದಲ್ಲಿ ಮೇಲೆ 7 ಬಾಗಿಲು, ಕೆಳಗೆ 2 ಬಾಗಿಲು. ಅದರಲ್ಲಿ ಉತ್ತರ ಮತ್ತು ದಕ್ಷಿಣಕ್ಕೆ 2 ಬಾಗಿಲಾದ್ರೆ ಉಳಿದಿದ್ದೆಲ್ಲ
ಪೂರ್ವಕ್ಕೆ ಬಾಗಿಲು 5 ಬಾಗಿಲುಗಳು. ಅಂತ ಬಾಗಿಲಿಗೆ ಒಬ್ಬೊಬ್ರು ನಿಯಾಮಕರು ಅಂತಂದ್ರೆ ಆಯಾ ಗ್ರಾಣ ಮೊದಲಾದ ವಿಷಯಗಳು ಆ ವಸ್ತುವಿನ ಕಡೆಗೆ ಚಲಿಸಿ ಅಲ್ಲಿಯ ರಾಷ್ಟ್ರದ ಸುಖಗಳನ್ನ, ಅದು ಆ ಶಬ್ದಗಳ ಶ್ಲೋಕ ಬೈ ನೋಡಿದ್ರೆ ತುಂಬಾ ಚೆನ್ನಾಗಿದೆ. ರೂಪಕ್ಕೆ ಸಂಬಂಧಪಟ್ಟಂತ ಅದು ವಿರೂಪ ಅಂತ. ಅಲ್ಲಿಗೆ ಹೋಗಿ ರೂಪ ಭೋಗವನ್ನು ಪಡೆಯುತ್ತೆ, ಸದ್ದಿನ ಭೋಗವನ್ನು ಪಡೆಯುತ್ತೆ, ಸ್ಮೆಲ್ಲಿನ ಭೋಗವನ್ನು ಪಡೆಯುತ್ತೆ, ರುಚಿಯ ಭೋಗವನ್ನು ಪಡೆಯುತ್ತೆ, ಮುಟ್ಟುವ ಸ್ಪರ್ಶದ ಭೋಗವನ್ನು ಪಡೆಯುತ್ತೆ. ಹೀಗೆ ಎಲ್ಲಾ ದಿಕ್ಕುಗಳಿಗೆ ಮೊದಲು ಕಳಿಸಿ ಹೋಗಿ ಬರ್ತಿದ್ದ. ಆ ಜೊತೆಗೆ ಅಲ್ಲಿ ಬಂದಂತಹ ಮದುವೆ ಆಗ್ಬೇಕು ಅಂತ ಕೇಳಿಕೊಂಡು ನಿಂತಂತವಳು ಯಾರು ಅಂತಂದ್ರೆ, ಒಂದು ಶರೀರಕ್ಕೆ ಸಹಜವಾಗಿ ಜಡವಾದ ಒಂದು ಮನಸ್ಸಿರುತ್ತೆ. ಆ ಮನಸ್ಸೇ ಅಲ್ಲಿಯ ಹೆಣ್ಣು. ಬುದ್ಧಿಂತು ಪ್ರಮದಾಂ ವಿದ್ಧಿ ಅಂತ. ಆ ಪ್ರಮದೆ ಆದವಳು, ಅವಳ ಜೊತೆಗೆ ಒಂದು ಘಟ ಸರ್ಪ ಇತ್ತು ಅಂತಂದ್ರೆ ಅದು ಪ್ರಾಣ ಅಪಾನ ವ್ಯಾನೋದಾನ ಸಮಾನ ಅನ್ನುವಂತಹ ಪ್ರಾಣಶಕ್ತಿ. ಅದು ಮನಸ್ಸು ನಿಯಂತ್ರಣದಲ್ಲಿ ಬಂದ್ರೆ ಪ್ರಾಣ ನಿಯಂತ್ರಣಕ್ಕೆ ಬರುತ್ತೆ. ಮನಸ್ಸು ನಿಯಂತ್ರಣ ತಪ್ಪಿತು ಅಂತಂದ್ರೆ ಪ್ರಾಣವು ಕೂಡ ಅವನಿಗೆ ಅದು ವಿಕಾರಕ್ಕೆ ಕಾರಣವಾಗುತ್ತೆ. ಹೀಗೆ ಅಲ್ಲಿದ್ದ 360 ಜನ ಕಪ್ಪು ಬಿಳಿ ಬೆಕ್ಕುಗಳು ಯಾವುದು ಅಂತಂದ್ರೆ ರಕ್ಷಣಾ ವ್ಯವಸ್ಥೆ ಯಾರು ಅಂತಂದ್ರೆ ಹಗಲು ಮತ್ತೆ ರಾತ್ರಿ. 360 ಅಂದ್ರೆ ಒಂದು ವರ್ಷದ ಅಷ್ಟು ದಿನಗಳಲ್ಲಿ ಆಯಾ ದೇವತೆಗಳು ನಿಯಾಮಕರಾಗಿ ಕೆಲಸ ಮಾಡ್ತಾ ಇರ್ತಾರೆ. ಆ ಹೊತ್ತಿಗೆ ಒಬ್ಬ ಪ್ರಜ್ವರ ಅಂತ ಒಬ್ಬ ಬರ್ತಾನೆ, ಅದು ರೋಗಗಳು ಬರುತ್ತೆ. ಕನ್ಯಕ ಅಂತ ಒಬ್ಳು ಬಂದು, ಕಾಲಕನ್ಯಕ ಅಂತ, ಅವಳು ಯಾರು ಅಂದ್ರೆ ಜರ ಅಂತ ಅವಳ ಹೆಸರು. ಆ ಜರ ಎಲ್ರು ಬೇಡ ಅಂತಾರೆ. ಕನ್ನಡಿ ಮುಂದೆ ನಿಂತಾಗ ಒಂದು ಕೂದಲು ಬೆಳ್ಳಗಾದಾಗ ಅದಕ್ಕೊಂದು ಕಿತ್ತು ಬಿಡುದು ಅಥವಾ ಅದ್ರ ಮೇಲೆ ಒಂದು ಟೈ ಹಾಕುದು ಏನೋ ಮಾಡ್ತಾರೆ. ಎಲ್ರು ಮದುವೆ ಆಗು ಅಂತ ಮುದಿತನ ಬಂದು ಕೇಳಿದಾಗ ಬೇಡ ಅಂತಾನೆ ಅನ್ನೋದು ಎಲ್ರು. ಆದ್ರೆ ಅದು ಇವನು ಬೇಡ ಅಂದ್ರೆ ಅದು ಒಳಗೆ ಬಂದು ಕೂತಿರುತ್ತೆ. ಈ ಮನೆಯ ಎಲ್ಲಾ ಸ್ಟ್ರಕ್ಚರ್ ಗಳನ್ನು ಅದು ನಿಧಾನಕ್ಕೆ ಚರ್ಚರಿತಗೊಳಿಸ್ತಾ ಬರ್ತಾ ಇರುತ್ತೆ. ಅವಳಿಗೆ ಸಹಾಯವಾಗಿ ಭಯ ಒಂದೊಂದೇ ಯಾವುದೋ ಒಂದು ಮದುವೆಗೆ ಹೋಗಿದ್ದಾಗ ಮದುವೆಯ ಸಂದರ್ಭದಲ್ಲಿ ಸ್ಟೇಜಿಗೆ ಕರೆದು ಹುಡುಗನನ್ನ ಬರ ಮಾಡ್ಕೊಳ್ಬೇಕಿತ್ತು. ಬರ ಮಾಡ್ಕೊಳ್ಳುವಾಗ ಆಯ್ತು, ಬರ ಮಾಡ್ಕೊಂಡ್ರು, ವಿಡಿಯೋ ಆಯ್ತು, ಎಲ್ಲ ಆಯ್ತು. ಸ್ಟೇಜ್ ಮೇಲೆ ಕಂಡು ನಿಲ್ಸಿದ್ರು ಅಪ್ಪ ಅಮ್ಮ ಹುಡುಗನಂತ ನಿಲ್ಸಿದ್ರು. ಅವ್ರ ಪಾಪ ಚೆನ್ನಾಗಿ ಮಾಡ್ತಿದ್ರು. ಹುಡುಗನ ಅಮ್ಮ ಗೊಳೋ ತಳ್ಳಿಕ್ ಶುರು ಮಾಡಿದ್ರು. ಯಾಕೆ ಅಂತ ಫಸ್ಟ್ ಅರ್ಥ ಆಗ್ಲಿಲ್ಲ. ಪಾಪ ಎಲ್ಲಾ ಕಡೆ ಹುಡುಗಿ ಕಡೆಯವ್ರು ಹೇಳ್ತಾರೆ, ಇದೇನು ಹುಡುಗನ ಕಡೆ ಹೇಳ್ತಾ ಇದ್ದಾರೆ ಅಂತ ನೋಡಿದ್ರೆ ಆಮೇಲೆ ಅವಳು ಹೇಳಿದ್ಲು, ನಾನು ಈಗ ತುಂಬಾ ಮುದುಕಿ ತರ ಕಾಣ್ತಾ ಇದ್ದೇನೆ, ನನ್ನ ಹಾಗೆ ವಿಡಿಯೋ ಮಾಡುದು, ಮೇಕಪ್ ಮಾಡ್ಲಿಕ್ಕೆ ಬಿಡ್ಲಿಲ್ಲ, ಸೀದಾ ಕರ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ಅದು ಕಳ್ತಾ ಇದ್ದಿದ್ದು ನನ್ಗೆ ತುಂಬಾ ವಯಸ್ಸಾಗೋಯ್ತು, ನಾನು ಬೇಗ ಸಾಯ್ತೇನೆ, ಅಯ್ಯೋ ದಿನ ಬಂದೇ ಬಿಡ್ತು, ನನಗೆ ಇಷ್ಟು ಕೆಟ್ಟದಾಗ ಕಾಣುತ್ತೆ. ಅದು ದೊಡ್ಡ ಸ್ಕ್ರೀನ್ ಅಲ್ಲಿ ಕಾಣುತ್ತೆ. ಹೀಗೆ ಕ್ಲೋಸ್ ಅಪ್ ಅಲ್ಲಿ ಹಾಗೆ ಆ ಮುದಿತನ ಅಂತ ಅನ್ನೋದೊಂದು ಭಯದ ಜೊತೆಗೆ ಇರುತ್ತೆ. ಹಾಗೆ ಆ ಭಯವು ಕೂಡ ಆ ಶರೀರದೊಳಗೆ ಪ್ರವೇಶ ಮಾಡಿದ್ದು. ಆಯ್ತು, ಇನ್ನು ಹೆಚ್ಚು ದಿನಗಳಿಲ್ಲ, ಕಾಲು ಸೋಲತ್ತೆ, ನಡಿಲಿ ಕಷ್ಟ ಆಗುತ್ತೆ, ಕಣ್ಣು ಕೆಲಸ ಮಾಡಲ್ಲ ಅನ್ನೋ ಒಂದೊಂದೇ ಇಂದ್ರಿಯಗಳೆಲ್ಲ ಜರ್ಜರಿತಗೊಳ್ಳುವಂತಹ ಸ್ಥಿತಿ ಬಂತು. ಅದರ ಜೊತೆಗೇನೆ ಯವನರೆಲ್ಲ ದಾಳಿ ಮಾಡಿದ್ರು. ಆ ದಾಳಿ ಮಾಡಿದಾಗ ಶರೀರದ ಒಂದೊಂದೇ ಇಂದ್ರಿಯಗಳು ನಿಷ್ಕ್ರಿಯವಾಗ್ತಾ ಬಂತು. ಕೊನೆಗೆ ಆ ಯವನರು ಇಡೀ ದೇಹವನ್ನ ತಮ್ಮ ಕಂಟ್ರೋಲಿಗೆ ತಗೊಂಡು ಅವನನ್ನ ಹೊರಕ್ಕೆ ಎಸೆಯುವಾಗ್ಲೂ ಅವನಿಗೆ ಆ ಮನಸ್ಸಿನಲ್ಲಿ ಏನೆಲ್ಲ ಇತ್ತು ಅದನ್ನ ಬಿಟ್ಟು ಬರ್ಲಿಕ್ಕೆ ಅವನಿಗೆ ಮನಸ್ಸಿರ್ಲಿಲ್ಲ. ಅದನ್ನ ಬಿಟ್ಟು ಬರ್ಲಿಕ್ಕೆ ಅವನಿಗೆ ಧೈರ್ಯ ಸಾಲಿಲ್ಲ. ಅದನ್ನೇ ನೆನೆಸ್ಕೊಂಡು ಪ್ರಾಣ ಬಿಟ್ಟ ಅಂತ ಅನ್ನೋದನ್ನ ಹೇಳುವಾಗ ಅದು ಹೆಣ್ಣಿನ ಪ್ರತೀಕವಾದ್ರಿಂದ ಅವನು ಮತ್ತೊಮ್ಮೆ ಹೆಣ್ಣಾಗಿ ಹುಟ್ಟಿದ ಅಂತದ್ದೇ ಮತ್ತೊಂದು ಪ್ರಸಂಗ ಮುಂದೆ ಬರುತ್ತೆ. ಒಟ್ಟು ತ್ಯಜತ್ಯಂತೆ ಕಳೇಬರಂ ತಂತಮೇವೈತಿ ಕೌಂತೆಯ ಸದಾ ತದ್ಭಾವಂ ಭಾವಿತಃ ವ್ಯಂಗ್ಯಂ ವಾಪಿ ಸ್ಮರನ್ ಭಾವಂ. ಯಾವ ಯೋಚನೆಯ ಜೊತೆಗೆ ಕೊನೆಯ ಕ್ಷಣವನ್ನ ದೇಹ ತೊರೆಯುತ್ತೋ ಆಗ ಅದು ಮುಂದಿನ ಸೃಷ್ಟಿಗೆ ಬೇಕಾದ ಬೀಜವಾಗಿ ಮತ್ತೊಂದು ಹುಟ್ಟಿಗೆ ಕಾರಣವಾಗುತ್ತೆ ಅಂತ. ಹೀಗೆ ಅವನು ಅಲ್ಲಿಂದ ಹೊರಟು ಮತ್ತೆ ವಿದರ್ಭ ದೇಶದ ರಾಜನ ಮಗಳಾದ, ಅಲ್ಲಿ ಪಾಂಡ್ಯ ದೇಶದ ರಾಜ ಅವಳನ್ನ ಮದುವೆ ಆದ್ರೂ ಕೂಡ ಅವಳಿಗೂ ಅಲ್ಲೂ ಹೆಚ್ಚು ಕಾಲ ಬಾಳಿವೆ ಇರ್ಲಿಲ್ಲ. ಅಷ್ಟೊತ್ತಿಗೆ ಸಿಕ್ಕಿದ ಅವಿಜ್ಞಾತ ನಾಮ, ಹೆಸರು ಹೇಳದ ಗೆಳೆಯನೊಬ್ಬ ಮೊದಲು ಮನೆ ಕೊಡಿಸಿದವ, ಈಗ ಸಿಕ್ಕಾಗ ಈಗಾದ್ರೂ ನೆನಪಾಗತ್ತಾ ಅಂತ ಕೇಳಿದಾಗ ಅವನಿಗೆ ತನ್ನ ತಪ್ಪರಿವಾಯಿತು. ಅವನನ್ನೇ ಚಿಂತಿಸಿ ಉತ್ತಮ ಗತಿಯನ್ನು ಹೊಂದಿದ ಅಂತ. ಹೀಗೆ ಅದರಿಂದಾಗಿ ಭಗವಂತನನ್ನ ನಾವು ಮರೆಯದೆ ನಮ್ಮ ಕರ್ತವ್ಯವನ್ನು ಚೆನ್ನಾಗಿ ಮಾಡಿದ್ರೆ ಎಲ್ಲಿ ಹೋದ್ರೂ ಕೂಡ ನಾವು ಬದುಕಲಿಕ್ಕೆ ಸಾಧ್ಯ ಇದೆ ಅಂತ ಇಷ್ಟು ನಾರದರ ಕಥೆಯನ್ನು ಬಿಡಿಸಿ ಹೇಳಿದ ಮೇಲೆ ಬಹಿಷ್ಮನಿಗೆ ಅದರಿಂದ ತುಂಬಾ ಸಂತೋಷ ಆಗತ್ತೆ. ಅವನ ಈ ಸಮಾಧಾನದ ಮಾತಿನಿಂದ. ಆ ನಂತರ
ಪ್ರಚೇತಸರೆಲ್ಲ ತಪಸ್ಸಿಗೆ ಅಂತ ಹೋಗಿದ್ದವರು ಮತ್ತೆ ವಾಪಸ್ಸು ಬಂದು ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಂಡು ಬಂದದ್ದಾದ್ರಿಂದಾಗಿ ವಾಕ್ಷಿ ಅನ್ನುವಂತಹ ಒಬ್ಬಳನ್ನ ಈ ಕಥೆಯನ್ನ ಭಾರತವು ಕೂಡ ಉಲ್ಲೇಖ ಮಾಡಿಕೊಳ್ಳುತ್ತೆ. ದ್ರೌಪದಿಯ ವಿವಾಹದ ಸಂದರ್ಭದಲ್ಲಿ 10 ಜನರನ್ನ ವಾಕ್ಷಿ ಅಂತನ್ನುವ ಒಬ್ಬಳನ್ನೇ ಮದುವೆ ಆಗ್ತಾರೆ. ಅಲ್ಲಿ 2ನೇ ಬಾರಿ ಮತ್ತೆ ದಕ್ಷ ಹುಡ್ತಾನೆ. ಇದು ದಕ್ಷ ಹಿಂದೆ ಒಮ್ಮೆ ಹುಟ್ಟಿದ್ದ ಪರಮಾತ್ಮ ಚತುರ್ಮುಖನ ಮಾನಸ ಪುತ್ರನಾಗಿ. ಈಗ ಮತ್ತೊಮ್ಮೆ ಪ್ರಚೇತಸರ ಮಗನಾಗಿ ಹುಡ್ತಾನೆ. ಪ್ರಚೇತಸರು ದಕ್ಷನಿಗೆ ಜವಾಬ್ದಾರಿ ಕೊಟ್ಟು ಅವರು ತಪಸ್ಸಿಗೆ ಹೊರಟು ಹೋಗ್ತಾರೆ. ಇಷ್ಟಾಗಿ ವಿದುರ ಮೈತ್ರೇಯರಿಂದ ಕಥೆಯನ್ನು ಕೇಳಿಕೊಂಡು ಅವನು ಕೂಡ ತನ್ನ ಪ್ರಯಾಣವನ್ನು ಮುಂದುವರೆಸ್ತಾನೆ ಅನ್ನುವಲ್ಲಿಗೆ 4ನೆಯ ಸ್ಕಂದ ಮುಕ್ತಾಯವಾಗುತ್ತೆ. ಮತ್ತೆ ಚತುರ್ಮುಖನ ಮಕ್ಕಳಲ್ಲಿ ಉತ್ತಾನಪಾದನ ಕಥೆ ಮುಗಿದ ಹಾಗೆ ಪ್ರಿಯವ್ರತನ ಕಥೆಗೆ ಬರ್ತಾರೆ. ಅಲ್ಲಿ ಆರಂಭದಲ್ಲಿ ಅವನು ತನಗೆ ವಿವಾಹ ಬೇಡ ಅಂತ ಎಲ್ಲ ಇರುತ್ತೆ ಅಧಿಕಾರ, ಆದ್ರೂ ಯಾಕೋ ಬೇಜಾರು, ಯಾಕೋಸ್ಕರ ಮಾಡ್ಬೇಕಿದೆಲ್ಲ, ಭಗವಂತನ ನಾಮಸ್ಮರಣೆ ಮಾಡಿದ್ರೆ ಸಾಕು, ಧ್ಯಾನ ಮಾಡಿದ್ರೆ ಸಾಕು, ಅನುಷ್ಠಾನದಲ್ಲಿದ್ರೆ ಸಾಕು ಅಂತ ಕೂತಿದ್ದಾಗ ಸ್ವತಃ ಚತುರ್ಮುಖನೇ ಅಲ್ಲಿಗೆ ಬಂದು ಅವನನ್ನ ಎಚ್ಚರಿಸ್ತಾನೆ. ಎಚ್ಚರಿಸಿ ನೀನು ವಿವಾಹ ಆಗಬೇಕು, ಗಾರ್ಹಸ್ಥ್ಯ ಧರ್ಮ ಅನ್ನೋದು ಅತ್ಯಂತ ಉತ್ತಮವಾದದ್ದು ಅಂತ ಅಲ್ಲೇ ಧನ್ಯೋ ಗೃಹಸ್ಥಾಶ್ರಮಿ ಎನ್ನುವ ರೀತಿಯ ಮಾತುಗಳೆಲ್ಲ ಬಂದು ಉಳಿದ 3 ಆಶ್ರಮಗಳಿಗೆ ಆಶ್ರಯ ಕೊಡುವಂಥದ್ದು ಗೃಹಸ್ಥ ಧರ್ಮ. ಆದ್ರಿಂದಾಗಿ ಅದು ಬಹಳ ಅಪರೂಪಕ್ಕೆ ನಮಗೆ ಸರಿಯಾಗಿ ನಿರ್ವಹಣೆ ಮಾಡ್ಲಿಕ್ಕೆ ಅವಕಾಶ ಸಿಗುವಂಥದ್ದು. ಅದನ್ನ ಚೆನ್ನಾಗಿ ನಿರ್ವಹಣೆ ಮಾಡಿದ್ರೆ ಮೋಕ್ಷವನ್ನ ಪಡಿಲಿಕ್ಕೆ ಗೃಹಸ್ಥ ಧರ್ಮ ಯಾವತ್ತೂ ಕೂಡ ಅಡ್ಡಿ ಅಲ್ಲ, ಅದು ಮೋಕ್ಷಕ್ಕೆ ಬಹಳ ಸಾಧಕವಾದದ್ದೇ ಆಗಿದೆ ಅಂತ ಹೀಗೆ ಅವನಿಗೆ ಉಪದೇಶ ಮಾಡಿದ್ಮೇಲೆ ಬರ್ಹಿಷ್ಮತಿ ಅನ್ನುವಳನ್ನ ಆತ ವಿವಾಹವಾಗ್ತಾನೆ. ಅದಾದ ಮೇಲೆ ಅಲ್ಲಿ ಬರ್ಹಿಷ್ಮತಿಯನ್ನು ವಿವಾಹ ಆದ್ಮೇಲೆ ಅಲ್ಲಿ ಆಗ್ನೇದ್ರ, ಇದ್ಮವಾಹ, ಯಜ್ವಿಬಾಹು, ಮಹಾವೀರ, ಹಿರಣ್ಯರೇತ, ಧೃತಪುಷ್ಟ, ಸವನ, ಮೇಧಾತಿಥಿ ಅಂತನ್ನುವ ಒಂದಿಷ್ಟು ಜನ ಮಕ್ಕಳು ಹುಡ್ತಾರೆ. ಅದರಲ್ಲಿ ಆಗ್ನೇದ್ರನ ಮಗ ನಾಭಿ. ಈ ನಾಭಿಗೆ ಮತ್ತೆ ಮುಂದೆ ಮಕ್ಕಳ ಪರಂಪರೆಯನ್ನು ಹೇಳ್ತಾರೆ. ಇದರ ಮಧ್ಯದಲ್ಲಿ ತುಂಬಾ ಜನ ಮಕ್ಕಳಿದ್ದಾರೆ. ಅದರಲ್ಲಿ ಒಬ್ಬ ಮೇರುದೇವಿ ಅನ್ನುವನಲ್ಲಿ ಋಷಭ ಅನ್ನುವ ಭಗವಂತನ ರೂಪ ಆವಿರ್ಭಾವಗೊಳ್ಳುತ್ತೆ. ಋಷಭಾವತಾರ ಆದ ಉದ್ದೇಶ ಏನು ಅಂತಂದ್ರೆ ಅವನ ಹೆಂಡತಿ ಜಯಂತಿ ಅಂತ. ಆ ಜಯಂತಿಯ ಮಕ್ಕಳು ಜಾಯಂತೆಯರು ಅಂತ ಒಟ್ಟು 100 ಜನ. ಆ 100 ಜನರಲ್ಲಿ ದೊಡ್ಡವನು ಭರತ. ಉಳಿದ 81 ಜನ ನಮಗೆ ಕ್ಷಾತ್ರ ಬೇಡ ಅಂತ ಹೇಳಿ ಅವರು ವೇದಾಧ್ಯಯನ ಮಾಡ್ತೇವೆ ಅಂತ ಹೇಳಿ ತಂದೆ ಹತ್ರ ಒಪ್ಪಿಗೆ ತಗೊಂಡು ಸೀದಾ ತಪಸ್ಸು ಮಾಡ್ತಾ ವೇದಾಧ್ಯಯನಕ್ಕೆ ತೊಡಗಿ ಋತ್ವಿಜರಾಗಿ ಬಿಟ್ರು. ಉಳಿದ 9 ಜನ ಮುಂದೆ ಅದು 11ನೇ ಅಧ್ಯಾಯದಲ್ಲಿ ಬರುತ್ತೆ, ಜಾಯಂತೆಯರು ಅಂತ ಅವಧೂತರಾಗಿ ಹೊರಟು ಬಿಡ್ತಾರೆ. ಉಳಿದಂತೆ ಇನ್ನು 8 ದಿಕ್ಕುಗಳಿಗೆ ಅವನಿಗೆ ಸಹಾಯಕರಾಗಿ ಮಧ್ಯದಲ್ಲಿ ಭರತನೇ ರಾಜ್ಯಭಾರವನ್ನು ನಡೆಸುವವನಾಗಿ ಅಪ್ಪನಿಂದ ಅಧಿಕಾರವನ್ನ ಪಡ್ಕೊಳ್ತಾನೆ. ವೃಷಭಾವತಾರ ಮುಗಿಸುವ ಹೊತ್ತಿಗೆ ಅವನ ಅವಧೂತ ಚರ್ಯೆಯನ್ನು ತೋರಿಸ್ತಾ ತನಗೆ ರಾಜ್ಯದ ಯಾವ ಸಂಪತ್ತೂ ಬೇಡ ಅಂತ ವಾನಪ್ರಸ್ಥಕ್ಕೆ ಹೊರಡುವಾಗ ಬಟ್ಟೆ ನೂಲು ಕೂಡ ಮೈ ಮೇಲೆ ಹೊತ್ತುಕೊಳ್ಳದೆ ಪ್ರಜೆಗಳ ಟ್ಯಾಕ್ಸ್ ನ ದುಡ್ಡನ್ನು ನಾನು ಯಾವುದಕ್ಕೂ ಬಳಸಬಾರದು ಅಂತ ಹೇಳಿ ಬಿಟ್ಟು, ಅಧಿಕಾರ ಹೇಗೆ ಸಿಕ್ಕಿದೆ ಅದೆಲ್ಲವೂ ದೇವರೇ ಕೊಟ್ಟದ್ದು, ಅಲ್ಲಿಗೆ ಸ್ವತಃ ದೇವರೇ ತೋರಿಸಿದ, ಒಬ್ರು ಬೇಕಲ್ವ ಹೇಗಾದ್ರೂ ಮಾಡಿ ತೋರಿಸ್ಲಿಕ್ಕೆ, ಬಿಟ್ಟು ಹೊರಟದ್ದು ಒಂದು ಭಾಗವತ ಉಲ್ಲೇಖ ಮಾಡುದೇ ಅಂದ್ರೆ ಕರ್ನಾಟಕವನ್ನು ಉಲ್ಲೇಖ ಮಾಡುತ್ತೆ. ಈ ಹೊತ್ತಿಗೆ ಅವನ ಅಲ್ಲಿಂದ ಬಿಟ್ಟು ಸೀದಾ ಕುಟಚಾದ್ರಿಗೆ ಬಂದ ಅಂತ. ಕುಟಚಾದ್ರಿಂದ ಇವತ್ತು ಕೊಡಚಾದ್ರಿ, ಕೊಲ್ಲೂರಿನಿಂದ ಸುಮಾರು 36 ಕಿಲೋಮೀಟರ್ ದೂರದಲ್ಲಿ ಒಂದು ಬೆಟ್ಟ ಇದೆ. ಅದು ಇವತ್ತಿಗೂ ಸಿದ್ಧರವನ ಅಂತಾನೆ ಹೆಸರು. ಬಹಳ ಜನ ಸಿದ್ಧಿ ಉಳ್ಳಂತಹ ಪುರುಷರು ಅಲ್ಲಿ ಇವತ್ತಿಗೂ ಇದ್ದಾರೆ ಅನ್ನೋ ನಂಬಿಕೆ ಇದೆ. ಹೇಳ್ತಾರೆ, ಹೌದಲ್ಲೋ ಗೊತ್ತಿಲ್ಲ. ಕಲ್ಯ ಗೋಪಾಲ ಭಟ್ರು ಅಂತ ಒಬ್ಬರಿದ್ರು ಉಡುಪಿಯಲ್ಲಿ. ಅವರು ಅಲ್ಲಿಗೆ ಹೋದ್ಮೇಲೆ ಮತ್ತೆ ವಾಪಸ್ ಬರ್ಲಿಲ್ಲ, ಇವತ್ತಿಗೂ ಬರ್ಲಿಲ್ಲ. ಮೊನ್ನೆ ಅವರ ಎಂತ ಮರಣೋತ್ತರದ ತಿಥಿ ಕಾರ್ಯಗಳನ್ನೆಲ್ಲ ಮುಗಿಸಿದ್ರು, ಬರ್ಲಿಲ್ಲ. 14 ವರ್ಷ 12 ವರ್ಷ ಕಾಯ್ಬೇಕು. 12 ವರ್ಷ ಕಾದು ಅಲ್ಲಿಗೆ ಮುಗಿಸಿದ್ರು. ಅಂದ್ರೆ ಆ ರೀತಿ ಅವರು ಸಿದ್ಧಿ ಉಳ್ಳಂತ ಪುರುಷರು ಸಿಗ್ತಾರೆ ಅಂತ ಅಲ್ಲಿ ಒಂದು ಪ್ರತೀತಿ ಇದೆ. ಈ ಋಷಭಾವತಾರದ ಭಗವಂತ ಅಲ್ಲಿ ಬಟ್ಟೆ ಇಲ್ಲದೆ ಹುಚ್ಚನಂತೆ ಗಡ್ಡೆ ಬಿಟ್ಟುಕೊಂಡು ತಿರುಗಾಡ್ತಾ ಇದ್ದಾಗ ಒಂದಿಷ್ಟು ಜನಕ್ಕೆ ಈ ವೇಷ ಬಹಳ ಇಷ್ಟ ಆಯ್ತು. ಚೆನ್ನಾಗಿದೆ ಇದು, ಇದನ್ನ ನಮ್ಮ ಒಂದು ಎಂಬ್ಲಮ್ ತರ ಮಾಡಿಕೊಂಡು ನಮ್ಮ ಒಂದು ಪರಂಪರೆಯನ್ನು ಹುಟ್ಟಾಕೋಣ ಅಂತ ಒಬ್ಬ ಅದನ್ನ ಆಶ್ರಯಿಸಿಕೊಂಡ. ಆದ್ರೆ ಬಹಳ ಜನ ಅವನ ರಾಜ ಆಗಿ ಪಾಪ ಎಷ್ಟು ದಿವಸ ನಮಗೆ ಸಹಾಯ ಮಾಡಿದ, ಈಗ ಹುಚ್ಚಾಗ್ಬಿಡ್ತಾನೆ ಪಾಪ ಅಂತ
ಆಹಾರ ತಂದಿಟ್ಟು ಆ ಕಾಡಿನ ಹೊರಭಾಗದ ಬಂಡೆ ಹತ್ರ ಇಟ್ಟು ಹೋಗ್ತಿದ್ರು. ಅವನ್ ಕೆಲವೊಮ್ಮೆ ತಿಂತಿದ್ದ, ಕೆಲವೊಮ್ಮೆ ಬಿಡುತ್ತಿದ್ದ. ಕೊನೆಗೆ ಒಂದು ದೊಡ್ಡ ಕಾಳ್ಗಿಚ್ಚು ಬಂದಾಗ ಅದರಲ್ಲಿ ಮರೆಯಾಗಿ ಬಿಟ್ಟ. ಇವರು ಪಾಪ ಹುಚ್ಚ ಕಾಳ್ಗಿಚ್ಚಲ್ಲಿ ಸತ್ತ ಅಂತ ಅನ್ಕೊಂಡು ಸುಮ್ಮನಾದ್ರು ಜನ. ಆದ್ರೆ ಅವನ ಪರಂಪರೆಯನ್ನ ಉಳಿಸ್ಬೇಕು, ಒಂದು ಒಳ್ಳೆಯ ಚಿಂತನೆಯನ್ನ, ಅಹಿಂಸೆ ಅಂತಂದ್ರೆ ಹೇಗಿರ್ಬೇಕು ಅನ್ನೋದಕ್ಕೆ ಸಪ್ತಮಲ ಧಾರಣೆ ಇತ್ಯಾದಿಗಳೆಲ್ಲ ಇಟ್ಟುಕೊಂಡು ಅದನ್ನ ನೋಡುವಂತ ಒಂದು ರೀತಿ ವೈದಿಕವಲ್ಲದ ವೇದವನ್ನ ವಿರೋಧಿಸುವ ಇದಿದ್ರೂ ಕೂಡ ಈ ದೇಶದಲ್ಲಿ ಒಂದು ವಿಚಿತ್ರ ಏನು ಅಂದ್ರೆ ಅದು ಭಾರತೀಯ ಚಿಂತನೆಗಳಿಗಿಂತ ತೀರ ದೂರ ಹೋಗ್ಲಿಲ್ಲ. ಒಳಗಿನ ಅಂತರಂಗದ ಚಿಂತನೆಯಲ್ಲಿ ಅದರಲ್ಲಿ ತುಂಬಾ ವಿರೋಧಗಳು ಕಂಡ್ರು ಕೂಡ ಭಾರತದ ಜೊತೆಗೆ ಅದು ಸಾಗಿತು, ಅದು ಮತ್ತೆ ಬುದ್ಧ ಚಿಂತನೆ ಎರಡು ಕೂಡ. ಯಾಕಂದ್ರೆ ಇಲ್ಲಿದ್ದೇ ಕವಲವಾದ್ರಿಂದಾಗಿ. ಆ ನಂತರ ಭರತನಿಗೆ ಹೊರಡುವ ಮುಂಚೆ ಋಷಭ ಒಂದು ಸುಂದರವಾದ ಗೀತೆಯನ್ನ ಹೇಳ್ತಾನೆ. ಅದು ಅಧಿಕಾರ ನಡೆಸಬೇಕಾದ ಒಬ್ಬ ರಾಜನಿಗೆ ಇರಬೇಕಾದ ಪ್ರಜ್ಞೆಯ ಬಗ್ಗೆ ಒಂಥರ ಪೊಲಿಟಿಕಲ್ ಸೈನ್ಸು ಸೇರ್ಕೊಂಡಿದೆ. ಅಧ್ಯಾತ್ಮದ ದಾರಿಯನ್ನು ಕೂಡ ಎಚ್ಚರಿಸುವ ರೀತಿಯಲ್ಲಿ ಉಪದೇಶ ಮಾಡ್ತಾನೆ. ಉಪದೇಶವನ್ನ ಪಡೆದು ಭರತ ತುಂಬಾ ಸಂತೋಷ ಪಡ್ತಾನೆ. ತಾನು ತಂದೆ ಕೊಟ್ಟ ಅಧಿಕಾರವನ್ನ ಬಹಳ ಚೆನ್ನಾಗಿ ನಡೆಸಿ ಅವನಿಗೂ ತಂದೆ ಕೊಟ್ಟ ಆದರ್ಶವನ್ನೇ ರೂಢಿಸಬೇಕು ಅಂತ ಅನ್ನಿಸಿ ಅಧಿಕಾರವನ್ನ ಮಕ್ಕಳ ಕೈಗೆ ಒಪ್ಪಿಸಿ ತಾನು ಹೊರಡುತ್ತಾನೆ ವಾನಪ್ರಸ್ಥಾಶ್ರಮಕ್ಕೆ. ಹೊರಡುವಾಗ ಎಲ್ಲವನ್ನೂ ಬಿಟ್ಟು ಬಂದಿರ್ತಾನೆ. ಎಲ್ಲ ಬಿಟ್ಟು ಬಂದವನಿಗೂ ಕೂಡ ಸ್ವಲ್ಪ ದಿವಸ ಕಾಡಿನಲ್ಲಿ ಏಕಾಂತದಲ್ಲಿ ತನ್ನ ಕರ್ತವ್ಯ ಮುಗಿಸ್ತಾ ಇದ್ದಾಗ ಬೆಳಗ್ಗೆ ಅರ್ಘ್ಯವನ್ನ ಕೊಡುವುದಕ್ಕಾಗಿ ನದಿ ತೀರದಲ್ಲಿ ಕೈ ಎತ್ತಿ ನಿಂತಿದ್ದಾನೆ. ಅಷ್ಟರಲ್ಲಿ ದೂರದಲ್ಲಿ ಒಂದು ಸಿಂಹ ಘರ್ಜಿಸಿದ ಶಬ್ದ ಕೇಳಿಸಿತು. ಎದುರು ಬದಿಯ ದಂಡೆಯಲ್ಲಿ ನದಿಯಲ್ಲಿ ಜಾರಿ ಹೋಗುವಾಗ ಒಂದು ಜಿಂಕೆ, ಗರ್ಭಿಣಿ ಜಿಂಕೆ ನೀರಿಗೆ ಹೆದರಿ ಹಾರಿತು. ಹಾರಿದಾಗ ಇವ್ ನೋಡ್ತಾ ಇದ್ದಾನೆ, ಆ ದಿಕ್ಕಿನ ಪ್ರವಾಹ ಹೀಗೆ ಹೋಗ್ತಾ ಇದೆ, ನೋಡ್ತಾ ಇದ್ದಾನೆ. ಆ ಹಾರಿದ ಜಿಂಕೆ ಹೆದರಿ ಗರ್ಭವನ್ನ ನೀರಿನಲ್ಲಿ ಚೆಲ್ಲಿದೆ. ಅದು ನೀರಿನಲ್ಲಿ ಕೊಚ್ಕೊಂಡು ಹೋಗ್ಬಿದೆ. ಇವನ ಕೈಗೆ ಸರಿಯಾಗಿ ಆ ಚಿಕ್ಕ ಮರಿ ತೇಲ್ಕೊಂಡು ಬಂದಿದೆ. ಇವನು ರಾಜ ಅಲ್ವಾ, ರಕ್ಷಣೆ ಮಾಡ್ಬೇಕು ಅನ್ನೋದು ಒಂದು ಸಹಜ ಕೃತಿ. ತಕ್ಷಣ ಮಗುವನ್ನ ಉಳಿಸಿ ಅದಕ್ಕೆ ಏನ್ ಮಾಡುದು, ಅದ್ರ ಬಗ್ಗೆ ಎಂತದು ಐಡಿಯಾನೇ ಇಲ್ಲ. ಆದ್ರೆ ಅದನ್ನ ಹೇಗಾದ್ರೂ ಉಳಿಸ್ಬೇಕು ಅನ್ನೋ ಆತ್ಮೀಯವಾದ ಭಾವ ಅದರಲ್ಲಿ ಬೆಳೆಯಿತು. ಆದ್ರಿಂದ ಆ ಪುಟ್ಟ ಕಣ್ಣು, ಪುಟ್ಟ ಕಿವಿ, ಪುಟ್ಟ ಮೂಗು, ಪುಟ್ಟ ಬಾಯಿ, ಅದರ ಲಕ್ಷಣವೇ ಎಲ್ಲಾನು ಪುಟ್ಟದಿದ್ದಾಗ ಚಂದನೆ, ದೊಡ್ಡದಾದ್ಮೇಲೆ ಹಾಳಾಗುದು. ಬಾಲ್ಯದಲ್ಲಿ ಕತ್ತೆ ಮರಿ ಏಸೊಂದು ಚೆಲುವಿತ್ತು, ಏಸೊಂದು ಮುದ್ದಿತ್ತು, ಕೊನೆಗೆ ತನ್ನಪ್ಪನಂತಾಗಿ ಹಾಳಾಗಿ ಹೋಯ್ತು ಅಂತ. ಹಾಗೆ ಅದರಲ್ಲೂ ಜಿಂಕೆ ಅದು ಚಂದವೇ, ಅದರಲ್ಲಿ ಇನ್ನು ಮರಿ ಜಿಂಕೆ ಅಂದಾಗ ಇನ್ನೂ ಅದು ಮುದ್ದು. ಅದನ್ನು ರಕ್ಷಣೆ ಮಾಡಬೇಕು ಅಂತ ಅದನ್ನೇ ಜಪಕ್ಕೆ ಕೂತಾಗ್ಲೆಲ್ಲ ಅದು ಎಲ್ಲಿದೆ ಅಂತ ನೋಡುದು. ಅದರದ್ದೇ ಗಮನ. ಯಾವ್ದಾದ್ರು ನರಿ ತೋಳ ಎಡ್ಕೊಂಡು ಹೋಗುತ್ತೋ, ಪ್ರಾಣಿ ಎಡ್ಕೊಂಡು ಹೋಗುತ್ತೋ ಅಂತ ಅವನಿಗೆ ದೇವರಿಗಿಂತ ಹೆಚ್ಚು ಜಿಂಕೆ ಜಪ ಶುರುವಾಗಿ ಅದನ್ನ ಯಾರಾದ್ರೂ ಎತ್ಕೊಂಡು ಹೋದ್ರೆ, ಅದಕ್ಕೆ ಏನಾದ್ರೂ ತೊಂದರೆ ಆದ್ರೆ ಕಾಳಜಿ ಪ್ರಾಮಾಣಿಕವೇ, ಅದರಲ್ಲಿ ಏನು ತಪ್ಪೇ ಇರ್ಲಿಲ್ಲ. ಪ್ರಾಮಾಣಿಕವೇ ಕಾಳಜಿ ಮೋಹವಾಗಿ ಹೇಗೆ ಕಾಡುತ್ತೆ ಅನ್ನೋದಕ್ಕೆ ಇದೊಂದು ಸೂಚನೆ. ಅವನು ನಿರಂತರ ಅದನ್ನೇ ಯೋಚನೆ ಮಾಡ್ತಾ ಅವನ ದೈಹಿಕವಾದ ಸ್ಥಿತಿ ಹದಗೆಟ್ಟು ಪ್ರಾಣ ಬಿಡುವಂತಹ ಪ್ರಸಂಗ ಬಂದಾಗ್ಲೂ ಕೊನೆಯ ಕ್ಷಣದಲ್ಲಿ ಅವನಿಗೆ ನೆನಪಾದದ್ದು, ಸಾಯುವಾಗ ಜಿಂಕೆಯನ್ನು ಯಾರು ನೋಡ್ಕೊಳ್ತಾರೆ ಅನ್ಕೊಂಡು ಸತ್ತ. ಅದರ ಪರಿಣಾಮ ಮತ್ತೆ ಜಿಂಕೆಯಾಗಿ ಹುಟ್ಟಿ ಆಗ್ಲೂ ಕೃಷ್ಣ ಭಾವ ಮನುಸ್ಮರಂತಹ ಸದಾ ಅವನಿಗೆ ಕೃಷ್ಣ ಸ್ಮರಣೆ ಇತ್ತು, ಭಗವಂತನ ನೆನಪಿತ್ತು. ಒಂದು ವಿಶೇಷ ಏನಂದ್ರೆ ಕೃಷ್ಣನ ಕಥೆ ಹೇಳಿ ಅಂತ ಹೇಳಿದ್ದಲ್ವಾ. ಆಶ್ಚರ್ಯ ಆಗುವ ಸಂಗತಿ ಏನಂದ್ರೆ ಪ್ರತಿ ಅವತಾರದಲ್ಲಿ ಎಲ್ಲೋ ಒಂದ್ ಕಡೆ ಕೃಷ್ಣ ಅನ್ನೋ ಶಬ್ದ ಬಳಸ್ತಾರೆ. ನರಸಿಂಹನ ಅವತಾರದಲ್ಲೂ ಕೃಷ್ಣ ಬಳಸ್ತಾರೆ, ವರಾಹ ಅವತಾರದಲ್ಲೂ ಕೃಷ್ಣ ಬಳಸ್ತಾರೆ, ಈಗ ಕೂರ್ಮ ಅವತಾರದಲ್ಲೂ ಬಂತು. ಈಗ ಇಲ್ಲಿ ಅವನು ಹೊರಟು ಭಗವಂತನನ್ನು ಸ್ಮರಣೆ ಮಾಡ್ತಾ ಇದ್ದ ಅಂತ ಹೇಳಿದಾಗ್ಲೂ ಕೃಷ್ಣ. ಎಲ್ಲೂ ಕೃಷ್ಣ ಶಬ್ದ ಸ್ಪರ್ಶ ಇಲ್ಲದೆ ಕಥೆ ಮುಗಿಯಲ್ಲ. ಅಂದ್ರೆ ನನಗೆ ಪೂರ್ತಿ ಕೃಷ್ಣನ ಕಥೆ ಹೇಳಿದಾಗ ಎಲ್ಲವೂ ಕೃಷ್ಣನದೇ ಕಥೆ ಅನ್ನುವ ಹಾಗೆ ಈ ಭಾಗವತ. ಅದಕ್ಕೆ ಕೃಷ್ಣ ಕಕ್ಷರಣಂ ಧರ್ಮ ಕಕ್ಷರಣಂ ಗತಃ ಅಂದ್ರೆ ಕೃಷ್ಣ ಭಾಗವತದಲ್ಲಿ ಬಂದು ಕೂತ ಅಂತ ಹೇಳುದು ಈ ಕಾರಣಕ್ಕಾಗಿ. ಅಂದ್ರೆ ಕೃಷ್ಣಸ್ತು ಭಗವಾನ್ ಸ್ವಯಂ ಅಂತ ಹೇಳಿದು ಈ ನೆಪದಲ್ಲೂ ಕೂಡ ಮೂಲ ರೂಪಕ್ಕೆನೆ ಹೆಸರು ಕೃಷ್ಣ ಅಂತ. ಮತ್ತೆ ಅದನ್ನೇ ಗರ್ಗಾಚಾರ್ಯರು ಹೇಳ್ತಾರಲ್ಲ, ನಾನು ಈ ಹೆಸರಿಡ್ತಾ ಇರುವುದು ಹೊಸ ಹೆಸರು ಅಂತಲ್ಲ, ಇದು ಭಗವಂತನದ್ದೇ ಹೆಸರನ್ನು ಈಗ ನೆನಪಿಸಿ ಇದಕ್ಕೆ ಜೋಡಿಸ್ತಾ ಇದ್ದೇನೆ ಅಷ್ಟೇ ಅಂತ. ಹಾಗಾಗಿ ಕೃಷ್ಣನ್ ಸದಾ ಅನುಸ್ಮರಂತಹ, ಅವನು ಬದುಕಿಗ್ಲಿಗೆ ಹಿಂದಿನ ಎಲ್ಲ ಸ್ಮರಣೆ ಇತ್ತು. ತಾನ ರಾಜನಾಗಿದ್ದಾಗ ಏನೆಲ್ಲ ಮಾಡಿದ್ದೆ ಅನ್ನೋದು ಜಿಂಕೆಯ ತಲೆಯಲ್ಲಿತ್ತು. ಆದ್ರಿಂದಾಗಿ ಅಧಿಕವಾಗಿ ಯಾವುದನ್ನು ಹಚ್ಕೊಳ್ತಿರ್ಲಿಲ್ಲ. ಹಸಿವಾದಾಗ ಹೋಗಿ ಏನಾದ್ರೂ ಚೂರು ಮೇಯ್ತಿತ್ತು, ಚೂರು ನೀರ್ ಕುಡಿತಿತ್ತು, ಅದು ಬಿಟ್ಟು ಎಕ್ಸ್ಟ್ರಾ ಎಂತದೂ ಇಲ್ಲ. ಎಲ್ಲವೂ ಕರೀತಾ ಇತ್ತು, ಅಲ್ಲಿಗ್ ಬಾ, ಇಲ್ಲಿಗೆ ಹೋಗೋಣ, ಹಾಗೆ ಮಾಡ. ಅವುಗಳದ್ದೇ ಭಾಷೆಯಲ್ಲಿ ಒಂದಿಷ್ಟು ಬದುಕಿದೆಯಲ್ವಾ, ಅದು ಯಾವುದಕ್ಕೂ ಅವನು ಪ್ರತಿಕ್ರಿಯೆ ಕೊಡದೆ ಏಕಾಂತದಲ್ಲಿ ಎದ್ದು ಬಿಡ್ತಿದ್ದ. ಅಲ್ಲೂ ದೇಹವನ್ನ ತೊರೆಯುವ ಸಮಯ ಬಂತು. ಭಗವಂತನನ್ನೇ ಸ್ಮರಿಸ್ತಾ ಪ್ರಾಣ ಬಿಟ್ಟವನು ಮತ್ತೆ ಒಬ್ಬ
ಅಂಗಿರಸ್ ಗೋತ್ರದ ಮನೆತನದಲ್ಲಿ ಒಬ್ಬ ಋತ್ವಿಯಾಗಿ ಹುಟ್ಟಿದ. ಸುಮಾರು 10-13 ಜನ ಅಣ್ಣ ತಮ್ಮಂದ್ರೆಲ್ಲ ಇದ್ರು. ಅದ್ರಲ್ಲಿ ಇವನು ಕೊನೆಯವನು. ಇವನು ಕೊನೆಯವನು ಮಾತ್ರ ಅಲ್ಲ, ಸ್ವಲ್ಪ ಪೂರ್ವದೆಲ್ಲ ನೆನಪಿತ್ತಾದ್ಮೇಲೆ ಸ್ವಲ್ಪ ಜಾಸ್ತಿ ಮೌನವಾಗಿರ್ತಿದ್ದ. ಅದನ್ನ ಉಳಿದವ್ರು ಏನ್ ಅನ್ಕೊಂಡ್ರು, ಇವನಿಗೆ ಪಾಪ ಸರಿ ಆ ಬುದ್ಧಿ ಬೆಳೆದಿಲ್ಲ, ಹಾಗಾಗಿ ಮಂಕ್ ತರ ಇರ್ತಾನೆ, ಇವನಿಗೆ ಏನ್ ಮಾಡಿದ್ರು ತೊಂದ್ರೆ. ಯಾಕೆಂದ್ರೆ ಕಡೆಯವರನ್ನ ಸಾಮಾನ್ಯವಾಗಿ ಆ ನಮ್ಗೆ ಈಗ 2-3ರಲ್ಲಿ ಯಾವ್ದೋ ಕೊನೆದು ಮುದ್ದು ಅಂತ ಆಗುತ್ತೆ. 10-15 ಇದ್ದಾಗ ಮುದ್ದು ಮಾಡ್ಲಿಕ್ಕೆ ಯಾವ್ದು ಗೊತ್ತಾಗಲ್ಲ. ಎಲ್ಲವನ್ನು ಅದ್ರ ಪಾಡಿಗೆ ದೊಡ್ಡವರು ಚಿಕ್ಕವ್ರು ನೋಡ್ತಾರೆ, ಅದಕ್ಕಿಂತ ಚಿಕ್ಕವರು ಅದಕ್ಕಿಂತ ಚಿಕ್ಕವರನ್ನು ನೋಡ್ಕೋತಾರೆ ಅಷ್ಟೇ. ಹಾಗೆ ಒಂದು ಕೂಡು ಕುಟುಂಬದ ಮಧ್ಯದಲ್ಲಿ ಇವನ ಕಡೆಗೆ ಯಾರಿಗೂ ಗಮನ ಇಲ್ಲ. ಅದಕ್ಕೆ ಸರಿಯಾಗಿ ಸ್ವಲ್ಪ ದುಷ್ಟ ಬುದ್ಧಿಯಿಂದ ಅವನನ್ನ ಯಾರು ಗಮನಿಸ್ತಾನೂ ಇರ್ಲಿಲ್ಲ. ಅವನಿಗೆ ತಂಗಳು ಸಿಕ್ಕಿದ್ರೆ ತಂಗಳು, ಅಡಿ ಹಿಡಿದಿದ್ದು ಸಿಕ್ಕಿದ್ರೆ ಅಡಿ ಹಿಡಿದಿದ್ದು, ಕೊಳ್ಸದ್ ಸಿಕ್ಕಿದ್ರೆ ಕೊಳ್ಸದ್ದು, ಇಂಥದ್ದೇ ಕೊಡ್ತಿದ್ರು. ಅವನು ಈಗ ಗಲಾಟೆ ಮಾಡಿದ್ರೆ ಸರಿಯಾದ ಆ ಪ್ರತಿಕ್ರಿಯೆ ಬರ್ತಿತ್ತು. ಅವ್ನು ಯಾವತ್ತು ಏನ್ ಕೊಟ್ರು ಅದನ್ನ ತಿಂತಿದ್ದ. ಇವ್ರಿಗೆ ಖುಷಿ. ಒಟ್ಟು ಯಾವುದು ಏನ ತಮ್ಗೆ ಬೇಡ ಅಂದ್ರೆ ತಗೊಂಡು ಅವನಿಗೆ ಹಾಕ್ತಿದ್ದ. ಅವನು ಅದನ್ನ ತಿಂದಿದ್ದು ಬೆಳೆದ. ನಾವೆಲ್ಲ ಆಹಾರವನ್ನ ತಿನ್ಬೇಕಾದ್ರೆ ಇಷ್ಟು ಆ ಏನು ಪೌಂಡ್ ಇರ್ಬೇಕು, ಇಷ್ಟು ಔನ್ಸ್ ಇರ್ಬೇಕು, ಅದಿರ್ಬೇಕು, ಇದಿರ್ಬೇಕು ಅಂತೆಲ್ಲ ಲೆಕ್ಕ ಹಾಕ್ತಿವಿ. ಅವನು ಎಂತ ಪುಣ್ಯಾತ್ಮ ಅಂದ್ರೆ ಒಂದು ದಿವಸವೂ ಪೌಷ್ಟಿಕವಾದದ್ದು ಅಂತ ಹೀಗೇನು ತಿಂದಿಲ್ಲ ಅವನು. ಆದ್ರೆ ಎಲ್ರಿಗಿಂತ ಲಟ್ಟ ಜೀವ ಇದ್ದದ್ದು ಅವನು. ದೇಹ ಹೇಗಿತ್ತು ಅಂದ್ರೆ ಅವನನ್ನ ಅಲ್ಲಾಡಿಸ್ಲಿಕ್ಕೆ ಸಾಧ್ಯ ಇರ್ಲಿಲ್ಲ. ಆದ್ರೆ ಯಾರಿಗೂ ಅವನಾಗಿ ಬಂದು ಏನು ನನ್ಗೆ ಅದು ಕೊಡಿ ಇದು ಬೇಕು ಏನು ಹೇಳ್ತಿರ್ಲಿಲ್ಲ. ಅದರಿಂದ ಅವರಿಗೂ ಸಮಸ್ಯೆ ಇರ್ಲಿಲ್ಲ, ಬಿಟ್ಬಿಟ್ಟು ಹೋಗ್ತಿದ್ರು ಅವನನ್ನ. ಕೊನೆಗೆ ಎಲ್ಲಿವರೆಗೆ ಅಂದ್ರೆ ಎಲ್ರೂ ಊರ್ನವರೆಲ್ಲ ಅವನನ್ನ ಬಳಸ್ಕೊಳ್ತಿದ್ರು. ಬಾರೋ ಇಲ್ಲಿ ಎತ್ತು ನಮ್ದು ಇದಾಗಿದೆ, ಕರ್ಕೊಂಡು ಹೋಗೋದನ್ನ ಅದಕ್ಕೆ. ಸರಿ ಅವ್ನು ಕರ್ಕೊಂಡು ಹೋಗ್ತಿದ್ದ. ಇನ್ಯಾರೋ ಮೂಟೆ ಹೊರಬೇಕು ಅಂದ, ಸರಿ ಮೂಟೆ ಹೊತ್ಕೊಂಡು ಹೋಗ್ತಿದ್ದ. ಅವ್ರು ಯಾರು ಗಾಡಿ ಎಳ್ಕೊಂಡ್ ಬಾ ಅಂದ್ರೆ ಎತ್ತಿಲ್ಲ ಅಂದ್ರೆ ಇವನೇ ಗಾಡಿ ಎಳ್ಕೊಂಡ್ ಬರ್ತಿದ್ದ. ಯಾರೋ ಒಂದ್ಸರ್ತಿ ಅವನನ್ನ ಗದ್ದೆಯಲ್ಲಿ ನೋಡ್ಕೊಳ್ಲಿಕ್ಕೆ ಯಾರಿಲ್ಲ, ಎಲ್ಲ ಬೆಳೆ ಎಲ್ಲ ಹಾಳಾಗುತ್ತೆ, ಹಂದಿ ಗಿಂದಿ ಎಲ್ಲ ಬರುತ್ತೆ, ನೋಡ್ಕೊ ಅಂತ ಹೇಳಿದ್ರು. ಸರಿ ಅನ್ ಬಂದ್ ಕೂತ್ಕೊಂಡ್ರೆ ಆ ನೋಡ್ತಾ ಇದ್ದ ಬೆರ್ಚಪ್ಪನ ಹಾಗೆ. ಅವನಿಗೇನು ಆ ಕಡೆ ಈ ಕಡೆ ಪ್ರಪಂಚದ ಬಗ್ಗೆ ಎಂತದೂ ಇಲ್ಲ. ಅವನು ಇಂಟ್ರೋವರ್ಟ್ ಆದ್ರಿಂದ ಒಳಗೆ ಬೆರ್ಚಪ್ಪ ಆದ್ರೂ ಸ್ವಲ್ಪ ಗಾಳಿಗೆಲ್ಲ ಆಡಿದ್ವಿ, ಇವನು ಅದು ಮಾಡ್ತಿರ್ಲಿಲ್ಲ. ಹಾಗಾಗಿ ಯಾವ ಪ್ರಾಣಿಗಳು ಬರ್ತಿರ್ಲಿಲ್ಲ. ಅಷ್ಟ್ರಲ್ಲಿ ಏನಾಯ್ತು ಅಂದ್ರೆ ಯಾರೋ ಒಬ್ಬ ದಾರಿ ಹೋಗೋ ಒಬ್ಬ ರಾಜ, ಅವನು ಆ ಸಿಂಧು ಸೌವೀರ ದೇಶದ ರಹುಗಣ ಅಂತ ಅವನ ಹೆಸರು, ರಾಜ. ಆ ದಾರಿಯಲ್ಲಿ ಬರುವಾಗ ಆ ಮಧ್ಯದಲ್ಲಿ ಇದ್ದವನಿಗೆ ಯಾರಿಗೋ ಹೊಟ್ಟೆ ಕೆಟ್ಟು 4ರಲ್ಲಿ 1 ಔಟ್ ಆಯ್ತು. ನಡಿಲಿಕ್ಕೆ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಸು. ಯಾರಾದ್ರೂ ಇಲ್ಲಿ ಅಕ್ಕಪಕ್ಕದಲ್ಲಿ ಇರಿದ್ರೆ ಒಬ್ರನ್ನ ಹೊತ್ತಾಕೊಂಡ್ ಬನ್ನಿ ಅಂತ ಸೀದಾ ಹೋದ್ರು. ಇವನು ಬರ್ಚಪ್ಪಂತಾರ ನಿಂತಿದ್ದಲ್ಲ. ಹಿಂಗೇನ್ ಕೆಲ್ಸ ಇಲ್ಲಲ್ಲ, ಬಾ ಇಲ್ಲಿಂದ. ಸರಿ ಬಾ ಕರೆದ್ರೆ ಅವ್ರ ಜೊತೆ ಬಂದ್ಬಿಟ್ಟ. ಅದಕ್ಕಿಂತ ಮೊದ್ಲೊಂದು ಸಣ್ಣ ಘಟನೆ ನಡೆದಿತ್ತು. ಏನಾಗಿತ್ತು ಅಂದ್ರೆ ಇದೇ ತರ ಅವ್ನು ಎಲ್ಲೋ ನಿಂತು ಯಾರೋ ಬರ್ತಾ ಇದ್ರೆ, ಕಾಡ್ ದಾರಿಯಲ್ಲಿ ಬರ್ತಾ ಇರ್ಬೇಕಾದ್ರೆ ಬಾ ನಮ್ ಜೊತೆಗೆ ಅಂತ ಕರೆದ್ರು. ಇವರೆಲ್ಲ ಕರ್ಕೊಂಡು ಹೋದ್ರು ಅಂತ ಅವನು ಹೋದ್ರೆ ಕಾಡಿಗೆ ಕರ್ಕೊಂಡು ಹೋದ್ರು. ಎಲ್ಲೋ ಕಗ್ಗಾಡು ಯಾವ್ದು ಗುಹೆ. ಏನು ಒಬ್ರತ್ರನು ನನ್ನನ್ನು ಎಲ್ಲಿ ಕರ್ಕೊಂಡು ಹೋಗ್ತೀರಿ, ಯಾಕೆ ಕರ್ಕೊಂಡು ಹೋಗ್ತೀರಿ, ನನ್ನಿಂದ ಏನಾಗ್ಬೇಕಾಗಿದೆ ನಿಮಗೆ, ಒಂದು ವಾಪಸ್ ಪ್ರಶ್ನೆ ಇಲ್ಲ. ಅಂದ್ರೆ ಇದು ತೀವ್ರವಾಗಿ ತನ್ನನ್ನ ನೋಡ್ಕೊಳ್ಳೋನೊಬ್ಬ ಭಗವಂತ ಇದ್ದಾನೆ ಅನ್ನೋ ನಂಬಿಕೆ ಇದ್ದಾಗ ಮಾತ್ರ ಇದು. ಇಲ್ಲ ಅಂದ್ರೆ ಅರ್ಧದಲ್ಲೇ ಹೆದರ್ಕೊಂಡು ಸಾಧ್ಯನೇ ಇಲ್ಲ ಅಂತ ಓಡಿ ಬರ್ಬೇಕಾಗತ್ತೆ. ಆದರ್ಶಕ್ಕೆ ಅಂತ ಹೋದ್ರೆ ಇಂಥ ಪರಿಸ್ಥಿತಿಯಲ್ಲಿ ಕೈಕಾಲು ಬಿಡೋ ಪ್ರಸಂಗ. ಆದ್ರೆ ಅವನಿಗೆ ತಲೆನೇ ಕೆಡಿಸ್ಕೊಳ್ಳಿಲ್ಲ, ಆರಾಮಾಗಿ ಅವ್ರ ಜೊತೆಗೆ ಹೋದ. ಸ್ನಾನ ಮಾಡಿಸ್ಕೊಂಡ. ಅಂದ್ರೆ ಸರಿ ಎಣ್ಣೆ ತಿಕ್ಕಿ ಅಭ್ಯಂಗ ಸ್ನಾನ ಮಾಡಿಸ್ಕೊಂಡ. ಆಮೇಲೆ ಒಳ್ಳೊಳ್ಳೆ ಬಟ್ಟೆ ಹಾಕಿಸ್ಕೊಂಡ. ಚೆನ್ನಾಗಿ ಅಲಂಕಾರ ಮಾಡಿ ಮಾಲೆ ಹಾಕಿದ್ರು. ನೋಡಿದ್ರೆ ಕುರಿಗೆ ಹಾಕೋ ಮಾಲೆ ತಾನೆ. ಸರಿ ಅದನ್ನು ಹಾಕಿಸ್ಕೊಂಡ. ಸರಿ ಅಲ್ಲಿ ಹೋಗು ಅಂತಂದ್ರೆ ಅಲ್ಲಿ ಹೋದ. ಕಲ್ಲಿಗೆ ತಲೆ ಇಡು ತಲೆ ಇಟ್ಟ. ಅಲ್ಲಿದ್ದವನು ಯಾರೋ ಒಬ್ಬ ಮಾಂತ್ರಿಕ ಒಬ್ಬ ಕೈಯಲ್ಲಿ ಕತ್ತಿ ಹಿಡ್ಕೊಂಡು ಅವ್ರದ್ದೇನೋ ಒಂದು ರಿಚುವಲ್ಸ್, ಒಂದು ನರಬಲಿ ಕೊಟ್ಟು ತಮ್ಗೆ ಏನೋ ನಿಧಿ ಸಿಗ್ಬೇಕು, ಏನೋ ಒಂದು ಒಳ್ಳೇದಾಗ್ಬೇಕು ಅನ್ನೋ ಕಾರಣಕ್ಕೆ ಇವನನ್ನ ಹೇಗೂ ಯಾರಿ ಬಡಪ ಇವನನ್ನ ಕೇಳೋರಿಲ್ಲ ಹೇಳೋರಿಲ್ಲ, ನೋಡ್ತಾ ಇದ್ರು ಇವ್ನ್ ಸರಿ ಇದ್ದಾನೆ ಅಂತ ಅನ್ಕೊಂಡು ಕರ್ಕೊಂಡು ಹೋಗಿದ್ರು. ಸರಿ ಇವನ್ ಆಗ್ಲೂ ನನ್ ತಲೆ ಹೋಗ್ಬಿಡುತ್ತೆ, ನಾನೇನಾದ್ರೂ ಮಾಡ್ಬೇಕು ಅಂತ ಹಾಗೆ ಹೀಗೆ ಎಂತದ್ದು ಯೋಚನೆ ಮಾಡಿಲ್ಲ. ಆರಾಮಾಗಿ ಅಲ್ಲೂ ತಲೆ ಹಾಕಿ ಕೂತ್ಬಿಟ್ಟಿದ್ದಾನೆ. ಅಷ್ಟೇ ಅವನಿಗೆ ಗೊತ್ತಿರುದು. ತಲೆ ಇಟ್ಟಿದ್ದಾನೆ. ಆ ಎದುರುಗಡೆ ಒಂದು ದೊಡ್ಡ ಕಾಳಿ ವಿಗ್ರಹ, ಅದಕ್ಕೆ ಬಲಿ ಕೊಡ್ಲಿಕ್ಕೆ ಅವ್ರು ಕರ್ಕೊಂಡು ಹೋಗಿದ್ದು. ಆ ಕಾಳಿಗೆ ತಡಿಲಿಕ್ಕಾಗಿ ಇಂಥ ಭಗವದ್ ಭಕ್ತನನ್ನ ಹೀಗೆ ಇವ್ರ ಕೈಯಲ್ಲಿ ಕೊಲ್ಲುವ ಹಾಗೆ ಮಾಡಿದ್ರೆ ನಾನು ತಾಯಿ ಅನ್ಸ್ಕೊಂಡಿದ್ದಕ್ಕೆ ಅರ್ಥ ಇಲ್ಲ ಅಂತ ಅನ್ಕೊಂಡು ತಕ್ಷಣವೇ ಆ ಮಾಂತ್ರಿಕನ ಕೈಯಲ್ಲಿದ್ದ ಕತ್ತಿಯನ್ನ ತಾನೇ ತೆಗೆದುಕೊಂಡು ಅದರಿಂದ ಹೊರ ಬಂದು ಅಲ್ಲಿ ಯಾರೆಲ್ಲ ಅವನನ್ನ ಕರ್ಕೊಂಡು ಬಂದ್ರು ಅಷ್ಟು ಜನರನ್ನು ಮುಗಿಸಿದ್ರು. ಇನ್ನು ಸ್ವಲ್ಪ ಹೊತ್ತಾಯ್ತು, ಯಾರು ಏನ್ ಮಾತಾಡ್ತಿಲ್ಲ, ಕಥೆ ಇಲ್ಲ. ಎದ್ದು ನೋಡ್ದೆ ಎಲ್ಲ ಬಿದ್ದಿದ್ರು.
ಸರಿ ಹಾಗೆ ಆ ಮಾಲೆ ಹಾಕೊಂಡಿದ್ದ ಸೀದಾ ಬಂದ. ಬರುವಾಗ ಈ ರಹುಗಣ ಸಿಕ್ಕಿದ ದಾರಿಯಲ್ಲಿ. ಸಿಕ್ಕಿದಾಗ ಇವನೊಬ್ಬ ಯಾರೋ ಹೋಗ್ತಾ ಇದ್ದಾನೆ, ಕರ್ಸ್ಕೊಳ್ಳಿ ಇದ್ರು. ಸರಿ ಅವನು ಬೆನ್ ಮೇಲೆ ನೊಗ ಇಟ್ರು, ಆ ಪಲ್ಲಕ್ಕಿಯ ಕೋಲಿಟ್ರು, ಕಂಬಿ ಇಟ್ರು. ಅವನು ಹೋಗ್ತಾ ಇದ್ರೆ ಅವನಿಗೆ ಒಳಗೆಲ್ಲ ಒಂಥರ ದಡಬಡ 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 ಶಬ್ದ. ಏನಂದ್ರೆ ಕಾಲು ನೆಲ ನೋಡ್ಕೊಂಡು ಹೋಗುವಾಗ ಯಾವ್ದಾದ್ರು ಇರುವೆ, ಹುಳ, ಹುಪ್ಪಟೆ ಅದು ಇದು ಇದ್ರೆ ತಪ್ಪಿಸಿ ಹೋಗ್ತಿದ್ದ. ತಪ್ಪಿಸ್ಕೊಂಡು ಹೀಗೆ ಹೋಗುವಾಗ ಒಳಗಿದ್ದವನು ಏನ್ ತಪ್ಪಿಸ್ಕೋಬೇಕು? ಅವನಿಗೆ ಗೊತ್ತಾ ಇವ್ನು ಯಾವ ಕಡೆ ತಪ್ಪಿಸ್ಕೊತಾನೆ ಅಂತ? ಈ ಕಡೆಯಿಂದ ಆ ಕಡೆ ತಲೆಗೆ, ಆ ಕಡೆಯಿಂದ ಈ ತಲೆಗೆ, ಸಣ್ಣ ತಲೆಗಳ ಜೊತೆ ಒಂದು 1000 ತಲೆಗಳು ಹುಟ್ಟಂಗೆ ಅವ್ನಿಗೆ ತಲೆ ಎಲ್ಲ ಜಜ್ಜೋಯ್ತು, ಒಳಗೆಲ್ಲ ಉರುಡ್ಸೇವೆ. ಕೊನೆಗೆ ಸಿಟ್ಟು ಬಂತು ಅವನಿಗೆ. ಏಯ್ ಯಾರೋ ಅದು ಆತರ ಮಾಡಿದ್ವಿ? ನಾವಲ್ಲ ಸ್ವಾಮಿ, ಈಗ ಯಾರೋ ಹೊಸಬಂದನ ಅವ್ನು ಹಿಂಗ್ ಮಾಡ್ತಿದ್ದಾನೆ. ಸರಿ ಅವನ್ ಕಡೆಗೆ ನೋಡಿದ್ರೆ ಅವನು ಅಷ್ಟು ಇದ್ದ. ಅವನನ್ನ ತಮಾಷೆ ಮಾಡಿದ. ಪಾಪ ತುಂಬಾ ಕಷ್ಟ ಆಗ್ತಿದ್ಯಲ್ಲ, ಬೆಳ್ಳಿಗೆ ಇದ್ದಿ ನೀನು, ನಿನಗೆ ಇದಕ್ಕೋಸ್ಕರ ಇಷ್ಟು ಹೊರೆ ಜಾಸ್ತಿ ಆಯ್ತು ಅಂತ ಅನ್ಸುತ್ತೆ ಅಂತ ಅವನು ಏನಿದ್ನೋ ಅದನ್ನ ವಿರುದ್ಧವಾಗಿ ಅವನನ್ನ ಅಣಗಿಸಿ ಸರಿ ಅವನನ್ನ ತಮಾಷೆ ಮಾಡಿದ. ಅಯ್ಯ, ಒಂದಕ್ಕೂ ಪ್ರತ್ಯುತ್ತರ ಇಲ್ಲ. ಕೊನೆಗೆ ಸಿಟ್ಟು ಬಂತ ಅವನಿಗೆ. ಸರಿ ಬೈದಾದ್ಮೇಲೆ, ಏನ್ ಹೊತ್ತಿದ್ದೀನಿ ನೀನು? ಚೂರು ಗೊತ್ತಾಗಲ್ಲ. ನಾನು ಯಾರು ಗೊತ್ತಾ? ಸಿಂಧು ಸೌವೀರ ದೇಶದ ರಾಜ ನಾನು. ನನ್ನಂತಹ ರಾಜನನ್ನ ಕರ್ಕೊಂಡು ಹೋಗುವ ಭಾಗ್ಯ ನಿನಗೆ ಸಿಕ್ಕಿದೆ. ಅಂತಹದ್ರಲ್ಲಿ ನೀನು ಒಂದು ಚೂರು ಕೂಡ ಗೌರವ ಇಲ್ಲದೆ, ನಾಚಿಕೆ ಇಲ್ಲದೆ, ನಾನು ಹೇಳ್ತಾ ಇದ್ರು ಕೂಡ ಅದೇ ತರ ಹುಡುಕ್ತಾ ಇದೆಯಲ್ಲ. ನಾನು ಒಳಗಿದ್ದವನು ಏನಾಗ್ತಾ ಇದ್ದೇನೆ ಅಂತ ಯೋಚನೆ ಮಾಡ್ತಿಲ್ವಾ? ಯಾಕೆ ನಿಂಗೆ ಸರಿ ಹೊರ್ಲಿಕ್ಕೆ ಆಗಲ್ವಾ? ಸರಿ ಅವ್ನು ಇಳ್ದ. ಸಾಕಾಗೋಗಿತ್ತು ಅವನಿಗೆ. ಇಳಿದು ಸರಿ ಬೈತಾ ಇವ್ನು ಸುಮ್ನಿದ್ದ. ಸರಿ ಆಮೇಲೆ ಕೇಳಿದ, ಸ್ವಾಮಿ ನಾನ್ ನಿಮ್ಮ ಪಲ್ಲಕ್ಕಿ ಹೊರಲೇ ಇಲ್ಲ ಅಂದ. ನೀನು ಹೊರ್ಲಿಲ್ಲ ಅಂದ್ರೆ ಯಾರು? ನಿಮ್ಮ ಅಜ್ಜ ಹೊತ್ತಿದ್ದ, ಭೂತ ಹೊತ್ತಿದ್ದ, ಏನ್ ಕತೆ? ಇಲ್ಲ ಇಲ್ಲ, ನಿಮ್ಮ ನೊಗವನ್ನ ನನ್ನ ಹೆಗಲು ಹೊತ್ತಿತ್ತು, ಅದ್ ಸರಿ. ಆದ್ರೆ ಆ ನೊಗವನ್ನ ಎದೆ ಹೊತ್ತಿತ್ತು, ಆ ಎದೆಯನ್ನ ಹೊಟ್ಟೆ ಹೊತ್ತಿತ್ತು, ಹೊಟ್ಟೆಯನ್ನ ತೊಡೆ ಹೊತ್ತಿತ್ತು, ತೊಡೆಯನ್ನ ಮಂಡಿ ಹೊತ್ತಿತ್ತು, ಮಂಡಿಯನ್ನ ಕಾಲು ಹೊತ್ತಿತ್ತು, ಕಾಲನ್ನು ಪಾದ ಹೊತ್ತಿತ್ತು, ಪಾದವನ್ನು ಭೂಮಿ ಹೊತ್ತಿತ್ತು, ಭೂಮಿಯನ್ನು ಶೇಷ ಹೊತ್ತಿದ್ದಾನೆ. ನಾನೆಲ್ಲ ಹೊತ್ತಿದ್ದೇನೆ ಎಂದ. ಅವನಿಗೆ ಒಂದ್ಸರ್ತಿ ಈ ತರ ಒಬ್ಬ ಮಾತಾಡೋನ್ ಇದ್ದಾನೆ ಅಂತಾನೆ ಗೊತ್ತಿಲ್ಲ. ಫಸ್ಟ್ ಟೈಮ್ ಇಂಥದ್ ಕೇಳ್ತಾ ಇದ್ದಾನೆ. ಪೂರ್ತಿ ಒಗಟು, ತಲೆ ಕೆಟ್ಟೋಯ್ತು ಅವನಿಗೆ. ಇವನು ಏನ್ ಮಾತಾಡ್ತಿದ್ದಾನೆ ಇವನು? ಅಲ್ಲ, ಸಿಂಧು ಸೌವೀರ ದೇಶದ ರಾಜ ಅಂತ ಹೇಳಿದ್ದೀನಿ ನೀನು. ಮತ್ತೆ ಸಿಂಧು ಸೌವೀರ ದೇಶದ ನಾನು. ನೀನು ಹುಟ್ಟುವ ಮುಂಚೆ ಸಿಂಧು ಸೌವೀರ ದೇಶ ಇರ್ಲಿಲ್ವಾ? ಆಯ್ತು, ಮತ್ತೆ ಹೇಗಿತ್ತದು? ಅಲ್ಲ, ನೀನ್ ಅಕಸ್ಮಾತ್ ಈಗ ಇಲ್ಲೇ ಒಂದು ಸಿಡ್ಲು ಢಮಾರ್ ಅಂತ ಹೊಡೆದು ಇಡೀ ಪಲ್ಲಕ್ಕೆ ಭಸ್ಮವಾಗಿ ಹೋದ್ರೆ ಸಿಂಧು ಸೌವೀರ ದೇಶ ಇರಲ್ವಾ? ಇರ್ತಾನೆ. ಅದೇ ಮತ್ತೆ ನೀನ್ ಏನ್ ದೊಡ್ಡದು ಕುಂಬಳಕಾಯಿ, ಸಿಂಧು ಸೌವೀರ ದೇಶದ ರಾಜ ನಾನು ಅಂತ. ಅಲ್ಲ ಅದು ಬಿಡು, ಎಲ್ಲ ಆಯ್ತಲ್ಲ, ಆ ಬೂದಿ ಆಗತ್ತಲ್ಲ, ಅವನ್ ಬಂದ್ರೆ ಸ್ಮಶಾನ ಮಾಡಿ ಇಟ್ಬಿಟ್ಟವನನ್ನು. ಆ ಬೂದಿಯಲ್ಲಿ ಇದು ಪಲ್ಲಕ್ಕಿಯ ಬೂದಿ, ಇದು ಸಿಂಧು ಸೌವೀರ ದೇಶದ ರಾಜನ ಬೂದಿ ಅಂತೆಲ್ಲ ಗೊತ್ತಾಗತ್ತಾ? ಮತ್ ನಿಮ್ಮ ಅಣ್ಣ ಅಲ್ವಾ ನೀನು? ಏನ್ ಮಾತಾಡ್ತಾ ಇದ್ದೀನಿ? ನಾನು ಅವನಿಗೆ ಅಷ್ಟೊತ್ತಿಗೆ ಮಾತ್ರ ತಲೆ ಕೆಟ್ಟೋಯ್ತು. ಏನು ಅದ್ಭುತ ಮಾತಾಡ್ತಾನೆ, ಏನು ಸಾರವತ್ತಾದ ಸಂಗತಿಯನ್ನು ಹೇಳ್ತಾನೆ ಅಂತ ತಕ್ಷಣ ನಾನು ತಿಳ್ಕೊಳ್ಳತ್ತೆ. ಯಾವುದೋ ಬೂದಿ ಮುಚ್ಚಿದ ಕೆಂಡದಂತೆ ಇದ್ದಿ ಅಂತ ಸೆರಗಲ್ ಕಟ್ಕೊಳ್ಲಿಕ್ಕೆ ಹೋದೆ, ತಪ್ಪಾಯ್ತು ಅಂತ ಗಟ್ಟಿ ಕಾಲಿಗೆ ಉದ್ದಂಡ ನಮಸ್ಕಾರ ಹಾಕಿ ತಪ್ಪಾಯ್ತು ಅಂತ ಕೇಳ್ಕೊಂಡು, ನಮೋ ಮಹದ್ಭ್ಯ, ನಮೋ ಅರ್ಭಕೇಭ್ಯ, ನಮೋ ಯುವಭ್ಯೋ, ನಮ ಆಶಿನೇಭ್ಯ, ನಮ್ಮ ಆ ವಟುಭ್ಯ ಅನ್ನುವ ಪ್ರಾರ್ಥನೆ ಮಾಡಿಕೊಳ್ತಾ, ಎಲ್ಲಿ ಯಾವ ಗೊತ್ತದಲ್ಲಿ ಏನೋ ಹಾವಿರುತ್ತೆ ಅಂತ ನಾವು ಹೇಳ್ತೇವಲ್ಲ, ಹಾಗೆ ಎಲ್ಲಿ ಜ್ಞಾನಿಗಳಿರ್ತಾರೆ ಅಂತ ಗೊತ್ತಾಗುದಿಲ್ಲ. ತಪ್ಪಿತಸ್ಥನಾಗಿ ನಾನು ಹೊರಟೆ. ಅವನು ನಗ್ತಾನೆ, ಏನು ಹೇಳಿ ಹೆಚ್ಚು ಅವನನ್ನು ಮಾತಾಡಿಸುದಿಲ್ಲ. ಅವನು ವಸ್ತುತ ಹೊರಟದ್ದು ಎಲ್ಲಿಗೆ ಅಂದ್ರೆ ಕಪಿಲ ಋಷಿಗಳ ಆಶ್ರಮಕ್ಕೆ ಅಧ್ಯಾತ್ಮ ತಿಳ್ಕೊಳ್ಳಿಕ್ಕೆ. ಇಷ್ಟು ಅಹಂಕಾರ ಹೊತ್ಕೊಂಡು ಹೋದ್ರೆ ಅವು ಫಸ್ಟೇ ನಿನ್ನ ಹೊರಗಟ್ತಾರೆ. ಮೊದ್ಲು ತಗ್ಗಿ ಬಗ್ಗೆ ಹೋಗುದನ್ನ ಅಭ್ಯಾಸ ಮಾಡಬೇಕು ಅನ್ನೋದನ್ನ ಇಂಡೈರೆಕ್ಟ್ ಆಗಿ ಹೀಗೆ ಅವನನ್ನು ತಿದ್ದಿದಾಗ ಅವನಿಗೆ ತನ್ನ ತಪ್ಪ ಅಲ್ಲಿ ಜಡಭರತ ಹಾಗೆ ಅವನ ಪೂರ್ವದ್ದೆಲ್ಲ ನೆನ್ಪಿತ್ತು. ಯಾಕವನು ಅಷ್ಟು ಬೈದ್ರು ಸುಮ್ನಿದ್ದ ಅಂದ್ರೆ, ತಾನೇ ರಾಜನಾಗಿದ್ದಾಗ ಎಷ್ಟು ಹೊರೆಯನ್ನು ಹೊರಿಸಿದ್ದಾನೆ ಎಲ್ಲರ ಕೈಯಲ್ಲಿ. ತಾನು ಕೂಡ ಹೀಗೆ ಕೆಲವರು ಸರಿ ಮಾಡ್ಲಿಲ್ಲ ಅಂದಾಗ ಬೈದು ಇದೆ. ನಾನು ಯಾವ್ದೆಲ್ಲ ಬೈದಿದ್ದೇನೋ ನನ್ನ ಕರ್ಮ ಇವತ್ ನನಗೆ ವಾಪಸ್ ಸಿಗ್ತಾ ಇದೆ ಅಂತ ಪ್ರತಿ ಒಂದಕ್ಕೂ ತಾನು ಹಿಂದೆ ಮಾಡಿದ್ದೇ ತನಗೆ ಒದಗುತ್ತೆ ಅಂತ ಅನ್ನೋ ಎಚ್ಚರದಿಂದ ಅವ್ನು ನಡ್ಕೊಂಡಾದ್ರಿಂದಾಗಿ ಅವನಿಗೆ ಅದರ ಆ ಏನು ಕೆಟ್ಟ ಪರಿಣಾಮ ಅಂತ ಅನ್ನೋದು ಅವನ ಜೀವನದಲ್ಲಿ ಉಂಟಾಗ್ಲಿಲ್ಲ. ಸರಿ, ಅವನ ಆಮೇಲೆ ತನ್ನ ಗತಿಯನ್ನ ಉತ್ತಮ ಭಗವಂತನನ್ನು ಸ್ಮರಣೆ ಮಾಡ್ತಾ ತುಂಬಾ ಒಳ್ಳೆ ಉಪದೇಶಗಳನ್ನೆಲ್ಲ ಮಾಡ್ತಾನೆ ರಹುಗಣನಿಗೆ. ಅಲ್ಲಿಂದ ಉಪದೇಶವನ್ನ ಮಾಡಿ ತಾನು ಅಪರೋಕ್ಷ ಜ್ಞಾನವನ್ನ ಹೊಂದಿ ಭಗವಂತನನ್ನ ಸೇರಿದ ಅನ್ನುವಲ್ಲಿಗೆ ಅವನ ಅಂದ್ರೆ ಈ ಪ್ರಿಯವ್ರತನ ಪರಂಪರೆಯ ಭರತ ಅನ್ನುವ ಕಥೆಗೆ ನಿಂತ್ರೆ, ಅಲ್ಲಿಂದ ಮುಂದೆ ಅಂದ್ರೆ ಆ ರಾಜಮನೆತನದಲ್ಲಿ ಗಯ ಅನ್ನುವಂತಹ ಒಬ್ಬ ರಾಜ ಬರ್ತಾನೆ. ಅಲ್ಲಿಂದ ಇನ್ನೂ ಅನೇಕ ಮಂದಿ ಹೀಗೆ ಅಧಿಕಾರವನ್ನು ನಡೆಸಿದ್ರು ಅಂತ ಗೊತ್ತಾಗತ್ತೆ. ಅದರಲ್ಲಿ ಆ ಮಕ್ಕಳು ಉಳಿದವರು ಯಾರೆಲ್ಲ ಇದ್ರು
ಕಿಂಪುರುಷ, ಹರಿವರ್ಷ, ಇಳಾವೃತ, ರಮ್ಯಕ, ಹಿರಣ್ಯಕ, ಕುರು, ಭದ್ರ, ಭದ್ರಾಶ್ವ ಮತ್ತು ಕೇತುಮಾಲ. ಇವರು 9 ಜನ 9 ವರ್ಷಕ್ಕೆ ನಿಯೋಜನೆ ಮಾಡಿ ಅಲ್ಲಿ ಆಳ್ವಿಕೆಯನ್ನು ನಡೆಸ್ತಾ ಇದ್ರು. ಕೊನೆಗೆ ಅದೇ ವರ್ಷಗಳಿಗೆ ಅದೇ ಹೆಸರಾಯ್ತು. ವರ್ಷ ಅಂದ್ರೆ ಪ್ರದೇಶವೂ ಹೌದು, ವರ್ಷ ಅಂದ್ರೆ ಕಾಲದ ದೃಷ್ಟಿಯಲ್ಲೂ ಹೆಸರಿದೆ. ವರ್ಷಂ ಅಂತಂದಾಗ ದೇಶ ಅಂತ ಆಗುತ್ತೆ, ವರ್ಷ ಅಂತಂದಾಗ ಅದು ಮಳೆ ಆಗುತ್ತೆ. ಒಂದೇ ಶಬ್ದ ಸ್ತ್ರೀಲಿಂಗದಲ್ಲಿ ಒಂದು, ಪುಲ್ಲಿಂಗದಲ್ಲಿ ಒಂದು, ನಪುಂಸಕಲಿಂಗದಲ್ಲಿ ಒಂದು ಆಗುತ್ತೆ. ಅಷ್ಟು ಬೇರೆ ಬೇರೆ ಅರ್ಥದಲ್ಲಿ ವಿಚಿತ್ರವಾದ ಪ್ರಯೋಗ. ಹೀಗೆ ಈ ಪರಂಪರೆ ಅಂತೂ ಭಾರತ ಇದು ಮೊದಲು ಒಂದು ಸರ್ತಿ ಖಂಡಗಳಾಗಿ ವಿಭಾಗ ಆಗಿ ದ್ವೀಪಗಳಾಗಿದ್ದು ಪ್ರಿಯವ್ರತನ ರಥ ಓಡಾಡಿದ್ರಿಂದ. ಆಮೇಲೆ ಮತ್ತೆ ಆ ಭರತನ ಅಣ್ಣ ತಮ್ಮಂದ್ರೆಲ್ಲ ಸೇರ್ಕೊಂಡು ರಾಜ್ಯಭಾರ ಮಾಡಿದ್ರಿಂದ 9 ವರ್ಷಗಳಾಗಿ ಜಂಬೂ ದ್ವೀಪದಲ್ಲಿ 9 ವರ್ಷಗಳಾಗಿ ಅದು ವಿಭಾಗಗೊಂಡು ಆ ವಿಭಾಗದ ಒಂದೊಂದೇ ಕಥೆಯನ್ನು ಹೇಳ್ತಾ ಹೋಗ್ತಾರೆ. ವಸ್ತುತಃ ಅಲ್ಲೆಲ್ಲ ಅನೇಕ ಭಗವದ್ ರೂಪಗಳೆಲ್ಲ ಆ ಒಬ್ಬೊಬ್ಬರು ವಿಶಿಷ್ಟವಾದ ಏನು ದೇವತಾ ಶಕ್ತಿಗಳಿಂದ ಭಗವಂತನ ರೂಪ ಉಪಾಸನೆಗೊಳಗಾಗುತ್ತೆ ಅಂತ ಭಾಗವತ ತುಂಬಾ ಚೆನ್ನಾಗಿ ಹೇಳುತ್ತೆ. ಇಳಾವರ್ತ ಅಂತ ಇರುವಂತಹ ಜಾಗದಲ್ಲಿ ಸ್ವತಃ ಪಂಚಮುಖನಾದಂತಹ ರುದ್ರದೇವನೇ ತನ್ನ ಮಡದಿಯಾದಂತಹ ಭವಾನಿಯ ಜೊತೆಗೆ ಸಂಕರ್ಷಣ ಅನ್ನುವ ಭಗವಂತನ ರೂಪವನ್ನ ಉಪಾಸನೆ ಮಾಡ್ತಾನೆ. ಓಂ ನಮೋ ಭಗವತೆ ಮಹಾಪುರುಷಾಯ ಸರ್ವಗುಣ ಸಂಖ್ಯಾತಾಯ ಅನಂತಾಯ ಅವ್ಯಕ್ತಾಯ ನಮಃ ಅಂತ ಆ ಮಂತ್ರದ ಸ್ವರೂಪ. ತುಂಬಾ ಚಂದದ ಮಂತ್ರಗಳು, 9 ಕಡೆಯಲ್ಲಿ 9 ಮಂತ್ರಗಳು, ಎಲ್ಲ ಕಡೆಯಲ್ಲಿ ಭಗವಂತನದ್ದೇ ರೂಪ. ಭದ್ರಶ್ರವ ಅನ್ನುವಂತಹ ಪ್ರದೇಶದಲ್ಲಿ ಅಂದ್ರೆ ವರ್ಷದಲ್ಲಿ ವಿಭಾಗದಲ್ಲಿ ಅರ್ಯಮ ಅಂತ ಹೌದು. ಧರ್ಮಸುತಃ ವಾಸುದೇವಸ್ಯ ಪ್ರಿಯಾಂತನು ಧರ್ಮಂ ಹಯಶೀರ್ಷಾಭಿಧಾನ ಹಯಗ್ರೀವ ರೂಪಿ ಪರಮಾತ್ಮ ಹೌದು. ಆದ್ರೆ ಇಲ್ಲಿ ಉಪಾಸನೆ ಮಾಡುವುದು ಭದ್ರಸುತಃ ಧರ್ಮಸುತಃ ಅಂತಿದೆ. ಧರ್ಮಸುತ ಅಂದ್ರೆ ನರನ ಹಯಶೀರ್ಷನ್ ಸರಿ ಯಾರು ಅಂತ. ಭದ್ರಾಶ್ವದಲ್ಲಿ ಪುರುಷ ತತ್ಕುಲಪತಯ ಭದ್ರಾಶ್ವ ಅಂತ ಆ ಪ್ರದೇಶದ ಆ ಭದ್ರಶ್ರವಾಹ ಅಂತ ಅವರ ಹೆಸರು. ಕರೆಕ್ಟ್. ಧರ್ಮಸುತನಾದ ಒಬ್ಬ ಭದ್ರಶ್ರವಸ್ ಅನ್ನುವವನು ಅವರ ಭಕ್ತರ ಜೊತೆ ಅಂದ್ರೆ ಅವನ ಗಣದ ಜೊತೆಗೆ ಹಯಶೀರ್ಷ ರೂಪಿ ಪರಮಾತ್ಮನ ಚಿಂತನೆಯನ್ನು ಮಾಡ್ತಾನೆ. ಓಂ ನಮೋ ಭಗವತೆ ಧರ್ಮಾಯ ಆತ್ಮಶೋಧನಾಯ ನಮಃ ಅಂತ. ಅಲ್ಲಿಂದ ಮುಂದೆ ಹರಿವರ್ಷ ಅನ್ನುವಂತಹ ಜಾಗದಲ್ಲಿ ನರಹರಿಯನ್ನ ಪ್ರಹ್ಲಾದ ತನ್ನ ಪರಿವಾರದ ಜೊತೆಗೆ ಇವತ್ತಿಗೂ ಸ್ತೋತ್ರ ಮಾಡ್ತಾ ಇದ್ದಾನೆ ಅಂತ. ನಮೋ ಭಗವತೆ ನರಸಿಂಹಾಯ ತೇಜಸ್ತೇಜಸೆ ಆವಿರಾವಿರ್ಭವ ವಜ್ರ ನಖ ವಜ್ರ ದಂಷ್ಟ್ರ ಕರ್ಮಾಶಯಾನ್ ರಂಧಯ ರಂಧಯ ತಮೋ ಗ್ರಸ ಗ್ರಸ ಸ್ವಾಹ ಅಭಯಮಾತ್ಮನೆ ಭೂಯಿಷ್ಠಾಂ ಓಂ ಕ್ಷೋಮ್ ಅಂತ ತುಂಬಾ ಚಂದದ ಮಂತ್ರಗಳು. ಪ್ರತಿಯೊಂದು ಕಡೆನೂ ಅದ್ಭುತವಾದ ಮಂತ್ರ. ಅಲ್ಲಿಂದ ಮುಂದೆ ಕೇತುಮಾಲದಲ್ಲಿ ಸ್ವತಃ ಕಾಮದೇವನೇ ಪರಮಾತ್ಮನ ಪ್ರದ್ಯುಮ್ನ ಅನ್ನುವಂತಹ ರೂಪವನ್ನ ಉಪಾಸನೆ ಮಾಡುತ್ತಾನೆ. ಹ್ರಾಂ ಹ್ರೀಂ ಹ್ರೂಂ ಓಂ ನಮೋ ಭಗವತೆ ಋಷಿಕೇಶಾಯ ಸರ್ವ ವಿಶೇಷೈ ವಿಲಕ್ಷಿತಾತ್ಮನೆ ಆಕೂತೀನಾಂ ಚಿತ್ತಾನಾಂ ಚೇತಸಾಂ ವಿಶೇಷಾಣಾಂ ಚ ಅಧಿಪತಯೇ ಷೋಡಶಕಲಾಯ ಛಂದೋಮಯಾಯ ಅನ್ನಮಯಾಯ ಅಮೃತಮಯಾಯ ಸರ್ವಮಯಾಯ ಸಹಸೆ ಓಜಸೆ ಭ್ರಾಜಸೆ ಬಲಾಯ ಕಾಂತಾಯ ಕಾಮಾಯ ನಮಸ್ತೆ ಉಭಯತ್ರ ಭೂಯಾತ್ ಅಂತ ಅವನು ನಿತ್ಯ ಅದು ಯಾವತ್ತೂ ನಡೆಯುವಂತಹದ್ದು. ಎಲ್ಲ ಲೋಕದ ಹಿತಕ್ಕಾಗಿ ಹಿರಿಯರು ಮಾಡುವಂತಹ ವ್ಯವಸ್ಥೆಯನ್ನ ಭಾಗವತ ಉಲ್ಲೇಖ ಮಾಡುತ್ತೆ. ರಮ್ಯಕದಲ್ಲಿ ಮತ್ಸ್ಯರೂಪಿ ಪರಮಾತ್ಮನನ್ನ ಮನು ಚಿಂತನೆ ಮಾಡ್ತಾನೆ. ಹಿರಣ್ಮಯ ವರ್ಷದಲ್ಲಿ ಕೂರ್ಮ ರೂಪವನ್ನ ಅಲ್ಲಿ ಪಿತೃದೇವತೆಗಳೆಲ್ಲ ಅರ್ಯಮನ ಜೊತೆಗೆ ಉಪಾಸನೆ ಮಾಡ್ತಾರೆ. ಉತ್ತರ ಕುರು ಅಂತ ಕರೀತಾರೆ. ಅಲ್ಲಿ ಯಜ್ಞರೂಪಿ ಯಜ್ಞ ವರಾಹನಾದಂತಹ ವರಾಹರೂಪಿ ಪರಮಾತ್ಮ ಭೂ ಸಹಿತಳಾಗಿರುವಂತಹವಳನ್ನ ಅಲ್ಲಿ ಓಂ ನಮೋ ಭಗವತೆ ಮಂತ್ರ ತತ್ವಲಿಂಗಾಯ ಯಜ್ಞಕೃತವೇ ಮಹೀಧರಾಯ ಮಹಾಪುರುಷಾಯ ನಮಃ ಕರ್ಮ ಶುಕ್ಲಾಯ ತ್ರಿಯುಗಾಯ ನಮಸ್ತೆ ಅಂತ ಸ್ತೋತ್ರವನ್ನ ಆ ಕುರುಗಳು ಮಾಡ್ತಾ ಇರ್ತಾರೆ. ಆ ನಂತರ ಕಿಂಪುರುಷ ಖಂಡದಲ್ಲಿ ಬಹಳ ಚಂದದ ಮಂತ್ರ ಇದೆ. ಅಲ್ಲಿ ಸೀತಾರಾಮರನ್ನ ಆರ್ಷ್ಟಿಶೇಣನ ಜೊತೆಗೆ ಹನುಮಂತ ಜಪ ಮಾಡ್ತಿರ್ತಾನೆ. ನಮೋ ಭಗವತೆ ಉತ್ತಮ ಶ್ಲೋಕಾಯ ಆರ್ಯಲಕ್ಷಣ ಶೀಲವ್ರತಾಯ ಉಪಾಶ್ರಿತಾತ್ಮನೆ ಉಪಾಸಿತ ಲೋಕಾಯ ನಮಃ ಸಾಧುವಾದ ನಿಕರ್ಷಣಾಯ ನಮೋ ಬ್ರಹ್ಮಣ್ಯ ದೇವಾಯ ಮಹಾಪುರುಷಾಯ ಮಹಾರಾಜಾಯ ನಮಃ ಅಂತ 7 ಕಾಂಡಗಳ 7 ಹೆಸರುಗಳಿಂದ 7 ಕಥೆಯನ್ನ ನಿತ್ಯ ಹನುಮಂತ ಇವತ್ತಿಗೂ ರಾಮನನ್ನ ಸ್ತುತಿ ಮಾಡ್ತಾ ಇದ್ದಾನೆ ಅಂತ
ಅಲ್ಲಿ ಹೇಳ್ತಾರೆ. ಕೊನೆಯದ್ದು ನಮಗೆ ಸಂಬಂಧಪಟ್ಟದ್ದು ಭಾರತ ವರ್ಷಕ್ಕೆ ರಕ್ಷಣೆಗೋಸ್ಕರ ನರನಾರಾಯಣ ರೂಪವನ್ನ ನಾರದರು ಇವತ್ತಿಗೂ ಜಪಿಸ್ತಾ ಭಾರತಕ್ಕೆ ರಕ್ಷಣೆ ಸಿಗಲಿ, ಭಾರತದ ಯಾವುದೇ ಸಮಸ್ಯೆಗಳು ಉಂಟಾದಾಗ್ಲೂ ಈ ಮಂತ್ರವನ್ನು ಜಪಿಸಿದ್ರೆ ಧರ್ಮದ ಸನಾತನದ ಚಿಂತನೆಗೆ ಚ್ಯುತಿ ಬಾರದಂತಹ ಕವಚವಾಗಿ ರಕ್ಷಣೆ ಇದನ್ನು ಕೊಡುತ್ತೆ ಅಂತ. ನಮೋ ಭಗವತೆ ಉಪಶಮಶೀಲಾಯ ಉಪರತ ಅನಾತ್ಮ್ಯಾಯ ಅಕಿಂಚನ ವಿತ್ತಾಯ ಋಷಿ ಋಷುಭಾಯ ನರ ನಾರಾಯಣಾಯ ಪರಮಹಂಸಾಯ ಪರಮ ಗುರವೇ ಆತ್ಮಾರಾಮಾಧಿಪತೆ ನಮೋ ನಮಃ ಅಂತ ಅವನು ಜಪಿಸ್ತಾ ಇದ್ದಾನೆ ಅಂತ ಹೀಗೆ ಹೇಳಿ ಭಾರತದಲ್ಲಿ ಹುಟ್ಟುವ ಎಲ್ಲ ನದಿಗಳದ್ದು ಒಂದಿಷ್ಟು ಪಟ್ಟಿಯನ್ನ ನಿರೂಪಣೆ ಮಾಡ್ತಾರೆ. ಪೂರ್ವಕ್ಕೆ, ಪಶ್ಚಿಮಕ್ಕೆ, ಉತ್ತರಕ್ಕೆ, ದಕ್ಷಿಣಕ್ಕೆ ಹರಿಯುವ ಒಂದೊಂದು ಜಾಗದಲ್ಲೂ ಕೂಡ ಎಷ್ಟೆಷ್ಟು ಅಪರೂಪದ ನದಿಗಳೆಲ್ಲ ಇಲ್ಲಿ ಹರಿಯತ್ತೆ ಅಂತ ಅನ್ನೋದನ್ನ ಹೇಳಿ ಆ ನಂತರ ದ್ವೀಪದ ಇನ್ನೂ ಅನೇಕ ಮರಗಳು, ಅಲ್ಲಿಯ ವೈಶಿಷ್ಟ್ಯಗಳು ಇತ್ಯಾದಿಗಳನ್ನ ವಿವರಣೆ ಕೊಡ್ತಾರೆ. ಇದರ ಕೊನೆಯಲ್ಲಿ ಅದರ ಜೊತೆಗೆ ಖಗೋಲದ ಚಿಂತನೆಯಾಗಿ ಯಾವ ಯಾವ ಭಾಗದಲ್ಲಿ ಎಂತೆಂಥ ನಕ್ಷತ್ರಗಳೆಲ್ಲ ಹೇಗೆ ಧ್ರುವನನ್ನ ಕೇಂದ್ರೀಕರಿಸಿಕೊಂಡು ಶಿಂಶುಮಾರನ ಬಾಲದ ತುದಿಯಲ್ಲಿ ಮೇರುವಿನ ಇನ್ನೊಂದು ಭಾಗಕ್ಕೆ ಅಂಟಿಕೊಂಡು ಧ್ರುವನಿಗೆ ಇಡೀ ಜಗತ್ತು ಹೇಗೆ ಪ್ರದಕ್ಷಿಣೆ ಬರುತ್ತೆ ಅಂತ ಅನ್ನೋದರ ಚಿತ್ರಣವನ್ನ ಇಲ್ಲಿ ಕೊಡ್ತಾರೆ. ಹೀಗೆ ಸಮಸ್ತ ಖಂಡೋಪಖಂಡಗಳ ಜೊತೆಗೆ ಆಕಾಶದ ಕಾಯಗಳ ನಡುವಿನ ಸಂಬಂಧವನ್ನು ಕೂಡ ಅದು ನಿರೂಪಣೆ ಮಾಡುತ್ತೆ. ಕೊನೆಗೆ ಈ ಅಧ್ಯಾಯದ ಈ ಸ್ಕಂದದ ಕೊನೆಗೆ ನರಕಗಳ ವರ್ಣನೆ ಬರುತ್ತೆ. ತಪ್ಪು ಮಾಡಿದವರಿಗೆ ಶಿಕ್ಷೆ ಅಂತಾನೋ ಎಚ್ಚರಿಕೆ ಕೊಡ್ಲಿಕ್ಕೋಸ್ಕರ ಬರುವಂತಹ ಸಂಗತಿಗಳು. ಇಷ್ಟು ನರಕದ ವರ್ಣನೆ ಕೇಳಿದಾಗ ಒಂಥರ ತಪ್ಪಿಸ್ಕೊಳ್ಲಿಕ್ಕೆ ಸಾಧ್ಯವೇ ಇಲ್ಲದಷ್ಟು ಒಂದಲ್ಲ ಒಂದು ದೋಷಗಳು ನಮ್ಮಲ್ಲಿ ಇದ್ದೇ ಇದೆ ಅಂತ ಅನ್ನಿಸಿ ಪ್ರಶ್ನೆ ಕೇಳ್ತಾನೆ ರಾಜ. ಹಾಗಾದ್ರೆ ಈ ನರಕಗಳಿಗೆಲ್ಲ ಎಲ್ರೂ ಹೋಗ್ಲೇಬೇಕಾದ ಸ್ಥಿತಿ ಬಂತು. ಯಾಕಂದ್ರೆ ಒಂದಲ್ಲ ಒಂದು ರೀತಿಯ ತಪ್ಪುಗಳ ನಡುವೆ ನಾವು ಸಿಕ್ಕಿ ಹಾಕಿಕೊಂಡಿದ್ದೀವಿ. ಇದರಿಂದ ಪರಿಹಾರ ಹೇಗೆ ನಿವಾರಣೆ ಆಗುತ್ತೋ ಇಲ್ಲೂ ಈ ತಪ್ಪು ಮಾಡಿದ್ಮೇಲೆ ಇಂಥ ದುಸ್ಥಿತಿಗೆ ಹೋದವನು ಮತ್ತೆ ವಾಪಸ್ ಇಲ್ಲಿ ಅವನಿಗೆ ಪಶ್ಚಾತ್ತಾಪ ಪಟ್ರೆ ಬದುಕ್ಲಿಕ್ಕೆ ಆಗುತ್ತೋ ಏನ್ ಕತೆ ಅಂತ ಈ ಹಿನ್ನೆಲೆಯಲ್ಲಿ ಅವನು ಪ್ರಶ್ನೆ ಕೇಳ್ತಾನೆ. ಆ ಪ್ರಶ್ನೆಗೆ ಉತ್ತರವಾಗಿ ಮುಂದೆ ಅಜಾಮಿಳನ ಕಥೆಯನ್ನ ನಿರೂಪಣೆ ಮಾಡ್ತಾರೆ. ಆ ಅಜಾಮಿಳನ ಕಥೆಯು ಕೂಡ ತುಂಬಾ ಸ್ವಾರಸ್ಯಕರವಾದದ್ದು. ಏನು ಅಂದ್ರೆ ಗುರುಕುಲದಲ್ಲಿ ಅಧ್ಯಯನ ಮುಗಿಸಿ ಅಹಂ ಕಾಶೀಂ ಗಮಿಷ್ಯಾಮಿ ಅಂತ ಕನ್ಯಾರ್ಥಿ ಅಂತ ಹೊರಟಾಗ ಒಂದು ಯೋಗ್ಯಳಾದ ಕನ್ಯೆಯನ್ನು ಮದುವೆಯಾಗಿ ಮನೆಯಲ್ಲಿ ತಂದೆ ತಾಯಿಗಳ ಜೊತೆಗೆ ಇದ್ದವನಿಗೆ ಬಹಳ ಕಾಲ ಅದು ಏನು ಹೊರೆ ಅಂತ ಆಗಿರ್ಲಿಲ್ಲ. ಆದ್ರೆ ಇದ್ದಕ್ಕಿದ್ದಂತೆ ಒಂದ್ಸರ್ತಿ ಅವನ ಬದುಕಿನಲ್ಲಿ ಒಂದು ಬಿರುಗಾಳಿ ಬೀಸಿದ ಹಾಗೆ ಕಟ್ಟಿಗೆಯನ್ನು ತರ್ಲಿಕ್ಕೆ ಹೋದಂತಹ ಕಾಡಿನ ಎಡೆಯಲ್ಲಿ ಒಬ್ಳು ಸ್ವಚ್ಛಂದ ವಿಹಾರಿಣಿಯಾದವಳು ಅವನ ಮನಸ್ಸನ್ನ ಆಕರ್ಷಿಸಿದ್ಲು. ಇದರಿಂದ ಏನಾಯ್ತು ಅಂದ್ರೆ ಅಲ್ಲಿ ತನಕ ಒಂಥರ ಬಿಗಿಯಾದ ವಾತಾವರಣ ಇದ್ದ ಮನೆಯ ಪರಿಸ್ಥಿತಿಯನ್ನ ಮೀರಿದ ಒಂದು ಸಂತೋಷ ಇಲ್ಲಿ ಸಿಗುತ್ತೆ ಅಂತ ಅವನಿಗೆ ಗೊತ್ತಾದಾಗ ಹೇಳದೆ ಕೇಳದೆ ತಂದೆ ತಾಯಿ ಹೆಂಡತಿ ಮಕ್ಕಳು ಎಲ್ಲವನ್ನೂ ಮರೆತು ಅವಳ ಜೊತೆಗೆ ಬದುಕಿದ. ಅವಳ ಜೊತೆಗೆ ಬದುಕಿದ್ದು ಅಂದ್ರೆ ಮತ್ತೆ ಅಲ್ಲಿ 10 ಮಕ್ಕಳಾದವು. ಸುಮಾರು 20-23 ವಯಸ್ಸಿನಲ್ಲಿ ಹೊರಟು ಹೋದವ 80-82 ಈ ಸಹಸ್ರ ಚಂದ್ರ ದರ್ಶನ ಆಗುವಷ್ಟು ಅವನಿಗೆ ಬುದ್ಧಿ ಬಂತು ಅಂದ್ರೆ ಬುದ್ಧಿ ಬಂದದ್ದಲ್ಲ, ಬುದ್ಧಿ ಭರಿಸಿದ ದೇವರು. ಆವಾಗ ಒಂದು ದಿವಸ ಅಂದ್ರೆ ಅಷ್ಟು ದಿವಸ ಅವಳಿಗೋಸ್ಕರ ಬೇಡದ ಎಲ್ಲಾ ಕೆಲಸಗಳನ್ನು ಒಬ್ಬ ಋತ್ವಿಜನಾಗಿ ಮಾಡಿದ. ಕುಡುದ, ಮಾಂಸ ಭಕ್ಷಣೆ ಮಾಡಿದ, ದರೋಡೆಕೋರನಾಗಿ ತಲೆ ಒಡೆದ. ಇಂತಹದ್ದು ತಪ್ಪು ಇರ್ಲಿಲ್ಲ ಅಂತಿಲ್ಲ, ಎಲ್ಲವನ್ನು ಮಾಡಿ ಅವಳನ್ನು ಖುಷಿ ಪಡಿಸ್ಲಿಕ್ಕೋಸ್ಕರ ನಡ್ಕೊಂಡ. ಇದರ ಪರಿಣಾಮವಾಗಿ ಅವನಿಗೆ ಅದೆಲ್ಲ ಯಾವುದು ತಪ್ಪು ಗಿಪ್ಪು ಇದು ಯಾವುದು ತಲೆಗೆ ಬರ್ಲೇ ಇಲ್ಲ. ಆ ಹೊತ್ತಿಗೆ ಅವಳಿಗೆ ಮೆಚ್ಚಿಸ್ಬೇಕು ಅಂತ ಒಂದೇ ತಲೆಯಲ್ಲಿತ್ತು. ಅದ್ರಲ್ಲಿ 10 ಮಕ್ಕಳಲ್ಲಿ ಒಂದು ದಿವಸ ಮಗುವನ್ನ ಆಟ ಆಡಿಸ್ತಾ ಎಲ್ಲರವರು ಕೆಲಸದಲ್ಲಿ ಎಲ್ಲೆಲ್ಲೂ ದೂರದಲ್ಲಿದ್ದಾರೆ. ಒಂದು ದಿವಸ ಅವನು ಸುಮ್ನೆ ಸ್ವಲ್ಪ ದೇಹದಲ್ಲಿ ಶ್ರಮ ಆಗಿ ಹೊರಗಿ ನೆಲದಲ್ಲಿ ತಲೆ ಇಟ್ಟಿದ್ದಾನೆ, ತಲೆಗಿಂಬನ್ನ ಹಾನಿಕೊಂಡು. ಇದ್ದಕ್ಕಿದ್ದಂತೆ ಅವನಿಗೆ ಯಾರೋ ಕಪ್ಪಾದ ಶರೀರವುಳ್ಳ ಈರುವರು ಬಂದು ಅವನ ಕೊರಳಿಗೆ ಪಾಶವನ್ನ ಹಾಕಿ ಎಳೆಯುವಂತಹ ಒಂದು ಅನುಭವ ಆಯಿತು. ಆ ಅನುಭವ ಆಗುವಾಗ ಅವನಿಗೆ ಭಯ ಆಗಿ ಅಲ್ಲೇ ಇದ್ದ ಪುಟ್ಟ ಹುಡುಗ ನಾರಾಯಣ ಅಂತ ಅವನ ಹೆಸರು. ಕನಿಷ್ಠ ಪಕ್ಷ ಹೀಗಾದ್ರೂ ಒಂದು ಹೆಸರು ಒಳ್ಳೇದು ಇಟ್ಟಿದ್ರೆ ಆಗ ದೇವ್ರ ನೆನಪಾಗುತ್ತೆ. ಚಿಂಕಿ ಪಿಂಕಿ ಅಂತೆಲ್ಲ ಇಟ್ರೆ ಯಾವ ದೇವತೆಗಳು ಬರಲ್ಲ. ಆದ್ರಿಂದಾಗಿ ಅವನು ಕೂಡ್ಲೆ ನಾರಾಯಣ ಅಂತ ಜೋರಾಗಿ ಕಿರುಚಿದ. ಆದ್ರೆ ಒಂದೇನು ಅಂದ್ರೆ ಆ ಕಿರಿಚುವ ನಾರಾಯಣ ಅನ್ನೋ ಶಬ್ದ ಅಭ್ಯಾಸದ ಬಲದಿಂದ ಆರಂಭದಲ್ಲಿ ತಾನೇನು ಸಂಸ್ಕಾರ ಇತ್ತು ಆ ಸಂಸ್ಕಾರದ ಜೊತೆಗೆ ಒಂದು ಭಾವನೂ ಸೇರಿಕೊಂಡಿತ್ತಾದ್ರಿಂದ ತಕ್ಷಣವೇ ಆ ಬಿಳಿ ಅಂದ್ರೆ ಕಪ್ಪು ಮನುಷ್ಯರೆಲ್ಲ ಅಂದ್ರೆ ಒಂದು ತರದ ಶಕ್ತಿಗಳೆಲ್ಲ ಅವನ ಕೊರಳಿಗೆ
ಹಾಕಿದ ಹಗ್ಗವನ್ನ ಕತ್ತರಿಸಿ ಇನ್ನಿಬ್ರು ಬಿಳಿಯರು ಬಂದು ಏಯ್ ನೀವು ಸರಿ ಹೋಗಿ, ನಿಮ್ಗಿನ್ ಸಂಬಂಧ ಇಲ್ಲ, ಇದು ನಮ್ ಕೋರ್ಟ್, ಇಲ್ಲಿ ಜಡ್ಜ್ಮೆಂಟ್ ನಮ್ ನಡೆಯುತ್ತೆ, ನಿಮ್ ನಡೆಯಲ್ಲ ಅಂತ ಅವ್ರ ನಡುವೆ ವಾದ ಶುರುವಾಯ್ತು. ಆ ವಾದವೇ ತುಂಬಾ ಚಂದ. ಸುಮಾರು 3-4 ಅಧ್ಯಾಯ ಅವರ ನಡುವೆ ಚರ್ಚೆ ನಡೆಯುತ್ತೆ. ಅಂದ್ರೆ ನಾರಾಯಣ ಅಂತ ಹೇಳ್ಬಿಟ್ರೆ ಎಲ್ಲ ಸರಿ ಹೋಗ್ಬಿಡುತ್ತಾ, ಹಾಗೆ ಹೀಗೆ ಅಂತ ಏನೇನು. ನೀನು ಹೋಗಿ ಬೇಕಿದ್ರೆ ನಿಮ್ ಯಜಮಾನನ್ನು ಕೇಳು, ನಾವ್ ಹೇಳಿದ್ದು ಸುಳ್ಳಾಗಿದ್ರೆ ನೀವು ಅದನ್ನ ಮಾತಾಡ್ಕೊಂಡ್ ಬನ್ನಿ ಅಂತ ಯಮ ಭಟ್ರನ್ನು ಕಳಿಸಿದ್ರೆ ಯಮನು ಅದನ್ನ ಹೌದು ಅಂದ್ಬಿಡ್ತಾನೆ. ಇಲ್ಲ ಇಲ್ಲ, ನೀವು ನಿಮ್ಮ ಇದ್ರಲ್ಲಿ ಬರುದಿಲ್ಲ, ಸೆಕ್ಷನ್ ನಲ್ಲಿ ಬರುದಿಲ್ಲ, ಬಿಟ್ಟು ಬನ್ನಿ ಅಂತ. ಇಷ್ಟು ಆಗಿ ಅವನಿಗೆ ಎಚ್ಚರ ಆಗುತ್ತೆ. ನಮ್ಗೆ ಇಷ್ಟೇ ಕತೆ ಗೊತ್ತಿರೋದು. ಅಂದ್ರೆ ಈ ಸಾಹಿತ್ಯಗಳಲ್ಲೆಲ್ಲ ಹೊರಗಡೆ ಕೇಳುವ ಕತೆ ಇಷ್ಟೇ. ಆದ್ರೆ ಭಾಗವತ ಹೇಳುವಾಗ ಈ ಕಥೆಯಲ್ಲಿ ಅವನಿಗೆ ಆಮೇಲೆ ಎಚ್ಚರ ಆಗುತ್ತೆ. ಅಲ್ಲಿ ತನಕ ಅವನು ಕಂಡದ್ದು ಒಂದು ವಿಷನ್. ಸಂಗತಿಗಳು ಅದಕ್ಕಷ್ಟು ಎಚ್ಚರ ಕೊಟ್ರಲ್ಲ ಅಂತ ಅವನಿಗೆ ತುಂಬಾ ಪಶ್ಚಾತ್ತಾಪ ಆಯ್ತು. ಅಂದ್ರೆ ಮೌನ ಭಾಗವತ ಈ ವಿಷಯದಲ್ಲಿ. ಅವನ ಹೆಂಡತಿ ಏನಾದ್ರು, ಮಕ್ಳೇನಾದ್ರು, ತಂದೆ ಏನಾದ್ರು, ತಾಯಿ ಏನಾದ್ರು ಒಂದೂ ಹೇಳಲ್ಲ. ಅಂದ್ರೆ ಡಿಸಾಸ್ಟರ್ ನ ಪರಮಾವಧಿ ಎನ್ನುವುದನ್ನ ಆ ಮೌನ ಹೇಳುತ್ತೆ. ಏನೂ ಉಳಿಲಿಲ್ಲ ಅವನ ಮನೆಯಲ್ಲಿ. ಹಾಗಾಗಿ ಅವನು ತುಂಬಾ ದುಃಖದ, ಯಾಕೆಂದ್ರೆ ಇವನಿಗೆ 82 ಅವನು, 83 ಇವನು ಇನ್ನೇನು ಉಳಿಸ್ಕೊಂಡಿರ್ತಾನೆ. ಬೇಸರದಿಂದ ಸೀದಾ ಗಂಗಾದ್ವಾರಕ್ಕೆ ಬಂದ, ಇವತ್ತಿನ ಹರಿದ್ವಾರ ಅಂತ ಹೇಳುವ ಜಾಗಕ್ಕೆ. ಎಲ್ಲವನ್ನು ಬಿಟ್ಟು ಅದರಲ್ಲಿ ಅವ್ರಿಗೇನಾಗುತ್ತೆ, ಇವ್ರಿಗೇನಾಗುತ್ತೆ. ಅಲ್ಲಿ ಭರತ ಬಂದ ಮೇಲೆ ಅವನಿಗೊಂದು ಸಂಬಂಧ ಹುಡುಕಿ ಅಲ್ಲಿ ಅವನು ಅಂಟ್ಕೊಂಡ. ಇವನಿಗೆ ಒಳಗಿನ ಪಾಕ ಹೇಗಾಗಿತ್ತು ಅಂದ್ರೆ, ಇದು ಎಲ್ಲವೂ ಕೂಡ ತತ್ಕಾಲದ್ದು. ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ ಅಂತ ಅನ್ನೋದು ಅವನಿಗೆ ಗಾಢವಾಗಿ ತಲೆಗೆ ಹೊಕ್ಕಿತ್ತು. ಹೊರಟೇ ಬಿಟ್ಟ ಸೀದಾ. ಹೊರಟವನು ಅಲ್ಲಿ ಋಷಿ ಮುನಿಗಳ ಹತ್ತಿರ ದೊಡ್ಡವರು ಯಾರೇ ಬಂದ್ರು ಅವರಿಗೆ ಪಾದ ಸೇವೆ ಮಾಡುದು, ಅವರ ಕೆಲಸಗಳನ್ನು ಮಾಡುದು, ಜಪಾನುಷ್ಠಾನ ಮಾಡುದು, ಕೈ ಎತ್ತಿ ಎಲ್ಲ ದೊಡ್ಡವರು ಇರುವಾಗ ನಾನು ಇಂತಿಂತ ತಪ್ಪು ಮಾಡಿದ್ದೇನೆ, ನನ್ನ ಈ ತಪ್ಪಿಗೆ ನೀವೆಲ್ಲ ಕೃಚ್ಛ್ರಾಚರಣೆ ಅಂತ ನಾನು ನಿಮ್ಮ ಹತ್ರ ಹೇಳ್ತಾ ಇದ್ದೇನೆ, ನನಗೆ ಏನು ಪಾಪಕ್ಕೆ ಏನು ಪರಿಹಾರ ನೀವು ಹೇಳಿದ್ರೆ ನಾನು ಮಾಡ್ತೇನೆ ಅಂತ. ಇವನು ಈ ವಯಸ್ಸು ಇದನ್ನೆಲ್ಲ ನೋಡಿ ಇವನು ಈಗ ಹೇಳ್ಕೊಳ್ತಾ ಇರೋದು ನೋಡಿ ಎಲ್ರು ಅವನಿಗೆ ಏನೋ ಒಳ್ಳೇದಾಗ್ಲಿ ಅಂತ ಹೇಳಿ ಹೋಗ್ತಾರೆ. ಅಂದ್ರೆ ಅವನು ಬಾಯಿ ಬಿಟ್ಟು ಎಲ್ಲರ ಮುಂದೆ ಪ್ರಚ್ಛನ್ನ ಪಾಪಗಳನ್ನೆಲ್ಲ ಉಸುರಿದಾದ್ರಿಂದಾಗಿ 10 ವರ್ಷಗಳ ಕಾಲ ಹೀಗೆ ಕಾಲ ಕಳೆದ ಗಂಗಾದ್ವಾರದಲ್ಲಿ. ಕೊನೆಗೆ ದೇಹದಲ್ಲಿ ಇನ್ನು ಶ್ರಮ ಹಾಕ್ಲಿಕ್ಕೆ ಸಾಧ್ಯವೇ ಇಲ್ಲ, ಪ್ರಯತ್ನ ಪಡ್ಲಿಕ್ಕೆ ದೇಹದಲ್ಲಿ ಅವಕಾಶವೇ ಇಲ್ಲ, ಶಕ್ತಿಯೇ ಹೀನಾಯ್ತು ಅಂತ ಅನಿಸಿದಾಗ ಸೀದಾ ಹೋಗಿ ಗಂಗೆಗೆ ಹಾರದ, ದೇವರನ್ನ ಸ್ಮರಣೆ ಮಾಡ್ಕೊಂಡು. ಹಾರಿದ್ರೆ ಅವನಿಗದ ಹಾನಿ ಆಗ್ಲಿಲ್ಲ, ಆತ್ಮಹತ್ಯೆ ಅಂತ ದೋಷ ಬರಲಿಲ್ಲ. ಒಂದು ಪ್ರಿವಿಲೈಜ್ ಇದೆ, ಏನು ಅಂದ್ರೆ ದೇಹ ಇನ್ನು ಯಾವ ರೀತಿಯಿಂದಲೂ ಕೂಡ ರಕ್ಷಣೆ ಮಾಡ್ಕೊಳ್ಲಿಕ್ಕೆ ಆಗಲ್ಲ. ಸುಮ್ನೆ ಹೊರೆ ಆದ್ರೆ 4 ಜನಕ್ಕೆ ನಾವು ಕಷ್ಟ ಕೊಡ್ತೇವೆ ಅಂತ ಅನ್ನೋ ಸ್ಥಿತಿ ಬಂದಾಗ ತಪಸ್ಸು ಮಾಡ್ಲಿಕ್ಕಾಗಲ್ಲ, ಅನುಷ್ಠಾನ ಮಾಡ್ಲಿಕ್ಕಾಗಲ್ಲ ಅಂತ ಗೊತ್ತಾದಾಗ ದೇಹವನ್ನ ತ್ಯಾಗ ಮಾಡಿದ್ರೆ ಅದು ಹತ್ಯೆ ಅಂತ ಅನಿಸುದಿಲ್ಲ, ಅದು ಭಗವಂತನಿಗೆ ಒಪ್ಪಿಸಿದ ಕರ್ಮ ಆಗುತ್ತೆ ಅಂತ ಅನ್ನುವ ದೃಷ್ಟಿಯಿಂದ ಅವನು ಉತ್ತಮ ಗತಿಯನ್ನ ಹೊಂದಿದ. ಆಗ ವಿಷ್ಣುದೂತರು ಅವನನ್ನ ಕರ್ಕೊಂಡು ಹೋದ್ರು ಅನ್ನೋ ಈ ಕಥೆಯನ್ನ ಹೇಳಿ, ಹಾಗಾಗಿ ಪಶ್ಚಾತ್ತಾಪಕ್ಕಿಂತ ದೊಡ್ಡ ಪ್ರಾಯಶ್ಚಿತ್ತ ಮತ್ತೊಂದಿಲ್ಲ. ಅಂದಾಗಿ ನಮ್ಮಲ್ಲಿ ಆ ತಪ್ಪು ಮತ್ತಾಗದಂತೆ ಭಗವಂತನನ್ನ ಕೇಳಿಕೊಳ್ಬೇಕಾದದ್ದು, ಭಗವಂತನಲ್ಲಿ ನಾವು ಮಾಡಬಹುದಾದಂತಹ ಒಂದೇ ಪ್ರಾರ್ಥನೆ, ಇನ್ನೊಮ್ಮೆ ಈ ತಪ್ಪು ನಮ್ಮಿಂದ ನಡೆಯದೇ ಇರ್ಲಿ ಅಂತ. ಇದಾದ ಮೇಲೆ ಮತ್ತೆ ಅಲ್ಲಿ ಹಿಂದೆ ಪ್ರಚೇತಸರ ಕಥೆ ಏನು ನಿಂತಿತ್ತು, ಅದರಲ್ಲಿ ದಕ್ಷನ ಜನ್ಮ ಅಂತ ಏನ್ ಹೇಳಿದ್ರು, ಅದರಲ್ಲಿ ದಕ್ಷನಿಗೆ ವಿವಾಹವಾದಾಗ ಅಲ್ಲಿ ಮತ್ತೆ ಭಗವಂತನ ಒಂದು ವಿಶೇಷ ರೂಪ, ಹಂಸ ಅನ್ನುವಂತಹ ಭಗವಂತನ ರೂಪ ಆವಿರ್ಭಾವ ಆದ ಕಥೆಯನ್ನು ಹೇಳ್ತಾರೆ. ಆ ದಕ್ಷನಿಗೆ ಸೃಷ್ಟಿಯ ಜವಾಬ್ದಾರಿ ಕೊಟ್ಟಿದ್ರಾದ್ರಿಂದ ಹರಿಯಶ್ವ ಶಬಲಾಶ್ವ ಅಂತ 10,000 ಮಕ್ಕಳ ಒಂದು ಪ್ರಕ್ರಿಯೆಗೆ ಅವನು ಅನುವು ಮಾಡಿ ಕೊಡುತ್ತಾನೆ. ದಾರಿಯಲ್ಲಿ ನಾರದರು ಸಿಕ್ಕಿದವರು ಏನ್ ಹೊಟ್ಟಿದ್ದು, ತಪಸ್ಸಿಗೆ ಹೊಟ್ಟಿದ್ದು. ತಪಸ್ಸು ಏನ್ ಮಾಡ್ತೀರಿ? ತಪಸ್ಸು ಭಗವಂತನ ತಪಸ್ಸು ಮಾಡ್ಬೇಕು. ಯಾಕೆ ತಪಸ್ಸು ಮಾಡ್ತೀರಿ? ಅಲ್ಲ, ಅವ್ರು ಹೊರಟಿದ್ದು ಸೃಷ್ಟಿ ಮಾಡ್ಲಿಕ್ಕೆ ಹೊರಟಿದ್ದೀವಿ. ಅದು ಸೃಷ್ಟಿ ಮಾಡುವ ಮುಂಚೆ ಏನ್ ಸೃಷ್ಟಿ ಮಾಡ್ಬೇಕು ಅಂತ ಗೊತ್ತಿರ್ಬೇಕಲ್ವಾ, ಹೇಗ್ ಸೃಷ್ಟಿ ಮಾಡ್ಬೇಕು ಅಂತ ಗೊತ್ತಿರ್ಬೇಕು. ಎಲ್ಲ 100 ಪ್ರಶ್ನೆ ಕೇಳಿದಾಗ ಅವ್ರು ಕಕ್ಕಾಬಿಕ್ಕಿ ಆದ್ರು. ಇದಕ್ಕೆ ಮುಂಚೆ ಒಂದು ಸಿದ್ಧಿ ಪಡಿಬೇಕು, ಸಿದ್ಧಿ ಮಾಡ್ಬೇಕಾದ್ರೆ ತಪಸ್ಬೇಕು, ತಪಸ್ಸು ಮಾಡ್ಕೊಂಡ್ ಬನ್ನಿ, ಆಮೇಲೆ ಸೃಷ್ಟಿ ಮಾಡ್ಲಿಕ್ಕೆ ನಿಮ್ಗೆ ಅನುಕೂಲ ಆಗುತ್ತೆ. ಈ ತಪಸ್ಸಿನ ರುಚಿ ಹತ್ತಿದ್ಮೇಲೆ ಅವ್ರು ವಾಪಸ್ ಸೃಷ್ಟಿಗೆ ಬರ್ಲೇ ಇಲ್ಲ. ದೊಡ್ಡವರನ್ನ ಅನುಸರಿಸಿ ಹೋದ ತಮ್ಮಂದ್ರು ಬರ್ಲಿಲ್ಲ, ಸಿಟ್ಟು ಬಂತು. ಸಿಟ್ಟು ಬಂದಾಗ ದಕ್ಷ, ನೀನು ಎಲ್ಲೂ ಒಂದ್ ಕಡೆ ನಿಲ್ಲದವನಾಗಿ ತಿರುಗಾಡ್ತಾ ಇರು, 3 ಲೋಕ ಸಂಚಾರಿ ಅಂತ ಬೈದ್ರೆ, ನಾರದ್ರು ಅಯ್ಯೋ ಎಲ್ಲಿದ್ರೇನು, ನಾನು ಎಲ್ಲಿದ್ರು ಒಂದೇ ತರ. ಅಲ್ಲಿ ಅವಳೊಬ್ಳು ಜರೆ ಶಾಪ ಕೊಟ್ಟಿದ್ಲು, ಈಗ ಇವನು ಮತ್ತೆ ಶಾಪ ಕೊಟ್ಟೆ. ಕೆಲವೊಮ್ಮೆ ಶಾಪವೂ ವರವಾಗುತ್ತೆ ಅನ್ನೋದು ಇದೇ ಅರ್ಥದಲ್ಲಿ. ಅವನು ನಾರಾಯಣ ನಾಮಸ್ಮರಣೆ ಮರ್ತೋಗ್ಲಿ ಅಂತ ಹೇಳಿದ್ರೆ ಶಾಪ ಅಂತ ಆಗ್ತಿತ್ತು. ತಮಾಷೆಗೆ ಯಾರು ಹೇಳ್ತಿದ್ರು,
ಶಿಕ್ಷೆ ಯಾವಾಗ ಅಂದ್ರೆ ಅದು ಅವರಿಗೆ ಹಿಂಸೆ ಆದ್ರೆ ಶಿಕ್ಷೆ. ಈಗ ತಲೆ ಬೋಳಿಸಿಕೊಂಡ್ರೆ ಚಂದ ಕಾಣೋರಿಗೆ ತಲೆ ಬೋಳಿಸ್ಕೊಂಡ್ರೆ ಚಂದನೆ ಕಾಣುತ್ತೆ. ಕ್ರಾಪ್ ಬಿಡ್ಬೇಕು. ಯಾರು ಕ್ರಾಪ್ ಬಿಟ್ರೆ ಚಂದ ಕಾಣ್ತಿದ್ರು ಅವ್ರು ತಲೆ ಬೋಳಿಸ್ಬೇಕು, ಅದು ಶಿಕ್ಷೆ ಆಗುತ್ತೆ. ಅದಕ್ಕೆ ಅವನು 4-5 ಕಡೆ ಜುಟ್ಟು ಬಿಟ್ಟು ಅವಮಾನ ಮಾಡಿ ಕಳಿಸಿದ್ದು ರುಗ್ಮಿಯನ್ನ ಕೃಷ್ಣ. ಹಾಗಾಗಿ ಪಂಚಶಿಖಾ ಅಂತ ಅನ್ನೋದು ಒಂದು ರೀತಿಯಲ್ಲಿ ಅವಮಾನ ಅನ್ನೋದು ಈ ಕಾರಣಕ್ಕಾಗಿ. ಇಲ್ಲಿಂದ ಮುಂದೆ ಮತ್ತೊಂದು ಪ್ರಕ್ರಿಯೆ, ಹೊಸ ಪ್ರಕ್ರಿಯೆ ನಡೀತಾ. ಯಾಕಂದ್ರೆ ದಕ್ಷನಿಗೆ ಹುಟ್ಟಿದ 60 ಜನ ಹೆಣ್ಣು ಮಕ್ಕಳ ವಿಷಯದಲ್ಲಿ, ಯಾಕಂದ್ರೆ ಒಂದು ಕಡೆ 50 ಅಂತಿದೆ, ಇನ್ನೊಂದ್ ಕಡೆ 60 ಅಂತಿದೆ. ಅದು ಬೇರೆ ಬೇರೆ ಸೃಷ್ಟಿಯ ಕಾಲದಲ್ಲಿರುವ ಹೆಣ್ಣು ಮಕ್ಕಳ ಕಥೆಯನ್ನು ಹೇಳ್ತಾ ಇರೋದು. ಆ ದಕ್ಷನಿಗೆ ಪರಮ ಚತುರ್ಮುಖ ಕೊಟ್ಟ ಆದೇಶದಂತೆ ಆ ಆ ಹರಿಯೇಶ್ವರ ಶಬಲಾಶ್ವರ ಏನು ಕೆಲಸ ಮಾಡಿಲ್ಲ ಅಂತ ಆದ್ಮೇಲೆ ಹೆಣ್ಣು ಮಕ್ಕಳಿಂದ ಈ ಸೃಷ್ಟಿ ಮುಂದುವರಿಬೇಕು ಅಂತ ಯೋಚನೆ ಮಾಡಿ ಪ್ರಯತ್ನ ಮಾಡ್ತಾನೆ. ಆ ಪರಿಣಾಮವಾಗಿ ಕಶ್ಯಪನಿಗೆ 13 ಜನ, ದಶಧರ್ಮಾಯ ಅಂತ ಸುಮಾರು ಇಲ್ಲಿ ನಮಗೆ ಹಿಂದೆ ಒಂದ್ಸರ್ತಿ ಬಂದಾಗ 50 ಜನರ ವ್ಯವಸ್ಥೆ ಕಾಣುತ್ತೆ. ಇಲ್ಲಿ ಮುಂದೆ 60 ಜನರ ವ್ಯವಸ್ಥೆ ಅಂತ ಮತ್ತೆ ಕೆಲವು ಋಷಿಗಳಿಗೆ ಎರಡೆರಡು ಒಂದೊಂದು ಕೊಟ್ಟ ಉಲ್ಲೇಖ ಮಾಡಿ ಅವರಿಂದ ಮುಂದೆ ಸಂತತಿ ವೃದ್ಧಿ ಆಯಿತು ಅಂತ ಹೀಗೆ ಹೇಳುತ್ತಾರೆ. ಆ ವಂಶದ ಕಥೆಯನ್ನ ಹೇಳುವಾಗ ಸೃಷ್ಟಿಯ ಇನ್ನೊಂದು ಮುಖ, ಒಂದು ರೀತಿಯಲ್ಲಿ ಕೆಲವರಲ್ಲಿ ಹಸು ಪರಂಪರೆ ಬಂತು, ಕೆಲವರಿಂದ ಸಸ್ಯ ಪರಂಪರೆ ಬಂತು, ತಾಮ್ರ ಅನ್ನೋಳಿಂದ, ಹಾಗೆ ವಿನತ ಅನ್ನೋಳಿಂದ ಪಕ್ಷಿಗಳ ಪರಂಪರೆ, ಗದ್ರುವಿನಿಂದ ಸರ್ಪಗಳ ಪರಂಪರೆ, ಹೀಗೆ ಒಂದು ಇಡೀ ಜಗತ್ತಿನ ಎಷ್ಟೆಷ್ಟು ಸ್ಪೀಶೀಸ್ ಗಳಿವೆಯೋ ಅವೆಲ್ಲದಕ್ಕೂ ಕಾರಣವಾದ ದೇವತಾ ಮೂಲ ಶಕ್ತಿ ಅದು ಕಶ್ಯಪರಿಂದ ಮುಂದೆ. ಅದರಿಂದಾಗಿ ಏನು ಗೋತ್ರ ಗೊತ್ತಿಲ್ಲ ಅಂದ್ರೆ ಕಶ್ಯಪ ಅಂತ ಹೇಳ್ಕೊಳ್ಳಿ ಅಂತ ಹೇಳುವುದು ಈ ಕಾರಣಕ್ಕೆ. ಎಲ್ಲದರ ಮುತ್ತಜ್ಜ ಅವನು, ಯಾರೇನ್ ಹೇಳಿದ್ರು ಅಲ್ಲಿಗೆ ಬಂದು ನಿಲ್ಲುತ್ತೆ ಅಂತ. ಹೀಗೆ ಅದು ಸೃಷ್ಟಿಯ ಪ್ರವೃತ್ತಿ ಆಯ್ತು. ಅದರಲ್ಲಿ ಮತ್ತೆ ಒಂದು ಎಡವಟ್ಟು ಕೆಲಸ ನಡೆಯಿತು. ಅದು ಹೇಗೆ ಏನು ಅಂತ ಅನ್ನೋದನ್ನು ಮತ್ತೆ ನಾಳೆಯ ಚಿಂತನೆಯಲ್ಲಿ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ, ಕಾಯೇನ ವಾಚಾ ಮನಸಾ ಇಂದ್ರಿಯೈರ್ವ ಬುದ್ಧ್ಯ ಆತ್ಮನಾವ ಅನುಕೃತ ಸ್ವಭಾವ ಕರೋಮಿ ಯತ್ ಯತ್ ಸಕಲಂ ಪರಸ್ಮೈ ನಾರಾಯಣಾಯಿತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು.